evening, everybody. ಸಂಜೆ ಎಲ್ಲರಿಗೂ ಶುಭಾಶಯಗಳು. Greetings to you all in the name of in the most precious name of our Lord and Savior Jesus Christ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ನಾಮದಲ್ಲಿ ನಿಮ್ಗೆಲ್ಲರಿಗೂ ನನ್ನ ವಂದನೆಗಳು. I am very happy and privileged to be in your midst on this digital platform to preach from the word of God. ಈ ಮಾಧ್ಯಮದ ಮೂಲಕವಾಗಿ ನಿಮ್ಮ ಮುಂದೆ ಬಂದು ದೇವರ ವಾಕ್ಯವನ್ನ ಹಂಚಿಕೊಳ್ಳೋದಕ್ಕೆ ನಾನು ಕೊಟ್ಟ ಅವಕಾಶಕ್ಕಾಗಿ ನಾನು ವಂದನೆಗಳನ್ನ ಶುಭಾಶಯಗಳನ್ನು ಸಲ್ಲಿಸುವಂತನಾಗಿದ್ದೇನೆ. May his name be glorified through these 10 days evening meetings arranged by CWF. ಈ CWF ಮೂಲಕವಾಗಿ ಏರ್ಪಡಿಸಲ್ಪಟ್ಟಿರುವಂತಹ 10 ದಿನಗಳ ವಿಶೇಷ ಕೂಟಗಳ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. I praise God for CWF ministry since last 47 years. ಕಳೆದ 47 ವರ್ಷಗಳಿಂದ ಈ CWF ಅವರ ಸೇವೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. My memories goes back to 42 years. As a youth, I used to attend youth ministries, youth meetings at Madavalli arranged by CWF. CWF ಅವರ ಮೂಲಕವಾಗಿ ಏರ್ಪಡಿಸಿದಂತ ಕೂಟಗಳನ್ನ ನನ್ನ ನೆನಪುಗಳು 47 ವರ್ಷಗಳ ಹಿಂದೆ ಅದು ಹೋಗುವಂತದಾಗಿದೆ. ಅದನ್ನ ನೆನಪು ಮಾಡಿಕೊಳ್ಳುವಂತನಾಗಿದ್ದೇನೆ. I am very happy and thank the CWF committee for giving me this opportunity. ಸಹೋದರ CWF ಕಮಿಟಿ ಅವರು ನನ್ನನ್ನು ಆಹ್ವಾನಿಸಿ ಕೊಟ್ಟಂತ ಅವಕಾಶಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. The entire world is in the grip of fear due to this pandemic. ಇಡೀ ಈ ಪ್ರಪಂಚವೇ ಈ ಮಹಾಮಾರಿ ರೋಗಕ್ಕೆ ಅದು ಹಿಡಿತದಲ್ಲಿ ಭಯದ ಹಿಡಿತದಲ್ಲಿ ಇದೆ. However, praise be to our God for his grace and protection upon us during these difficult times. ಈ ಕಷ್ಟ ಕಾಲದಲ್ಲಿ ಕೂಡ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಪೋಷಿಸ್ತಾ ಇರುವಂತ ಈ ಒಂದು ಕಟ್ಟೆಯಲ್ಲಿ ಕೂಡ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತನಾಗಿದ್ದೇನೆ. Let us sit with prayers that the Lord will speak to each one of us, including me. ದೇವರು ಪ್ರಾರ್ಥನಾ ಪೂರ್ವಕವಾಗಿ ಕೂತು ಮಾತಾಡುವನ ದೇವರು ನಮ್ಮೊಂದಿಗೆ ಕೂಡ ನನ್ನನ್ನು ಸೇರಿಸಿ ಆತನು ಮಾತಾಡುವಂತೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯ ಸಂದೇಶಕ್ಕೆ ಹೋಗೋಣ. Though my given topic is spiritual blessings and eternal blessings, ನಾನು ಕೊಟ್ಟಿರುವಂತ ಶಿರಸ್ಸು ಏನಂತ ಹೇಳಿದ್ರೆ ಈ ಒಂದು ಆತ್ಮಿಕ ಆಶೀರ್ವಾದ ಮತ್ತು ನಿತ್ಯವಾದ ಆಶೀರ್ವಾದ ಎಂಬುದಾಗಿ. Don't get confused. It's not spiritual gifts or spiritual fruits. ಇದು ಗಲಿಬಿಲಿ ಆಗ್ಬಿಡ್ರಿ. ಇದು ಆತ್ಮಿಕ ಫಲಗಳು ಅಥವಾ ಆತ್ಮಿಕ ವರಗಳು ಎಂಬುದಾಗಲ್ಲ. So spiritual blessings we are looking to this evening. ಇವತ್ತು ಸಾಯಂಕಾಲ ನೋಡುವಂತದ್ದು ಆತ್ಮಿಕ ಆಶೀರ್ವಾದದ ಬಗ್ಗೆ ನೋಡ್ತಾ ಇದ್ದೇವೆ. I will not be going in detail as to which are the spiritual blessings. ಎಲ್ಲ ಸವಿಸ್ತಾರವಾದಂತಹ ವಿವರಣೆಗೆ ನಾನು ಹೋಗುವುದಿಲ್ಲ. ಯಾವ ಆತ್ಮಿಕ ಆಶೀರ್ವಾದಗಳು ಎಂಬುದ ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಹೋಗುವುದಿಲ್ಲ. But I will be speaking about the Christian attitudes towards spiritual blessings and material blessings. ನಾನು ಮಾತಾಡುವಂತ ಪ್ರಸ್ತಾಪ ಏನಂತ ಹೇಳಿದ್ರೆ ಕ್ರೈಸ್ತರ ಒಬ್ಬ ಮನೋಭಾವ ಈ ಒಂದು ಆತ್ಮಿಕ ಮತ್ತು ಲೌಕಿಕ ಆಶೀರ್ವಾದಕ್ಕೆ ವಿಷಯದಲ್ಲಿ ಕ್ರೈಸ್ತ ಮನೋಭಾವ ಏನಾಗಿರ್ಬೇಕೆಂಬಂತ ವಿಷಯದಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. In the given allotted time, let us see about 5 things. ನಾನು ಕೊಟ್ಟಂತ ಈ ಒಂದು ಸಮಯದ ಅವಧಿಯಲ್ಲಿ 5 ಅಂಶಗಳನ್ನ ನೋಡ್ಲಿಕ್ಕೆ ಹೋಗೋಣ. Let us see how far we can finish it within the given time. ಕೊಟ್ಟಂತ ಸಮಯದಲ್ಲಿ ಎಷ್ಟು ಸಾಧ್ಯವಾಗ್ತದೆ ನೋಡೋಣ, ಪ್ರಯತ್ನ ಮಾಡೋಣ ಮುಗಿಸ್ಲಿಕ್ಕೆ. It is regarding the blessings. ಇದು ಆಶೀರ್ವಾದ ಕುರಿತಾಗಿ. The scope of blessings. ಆಶೀರ್ವಾದದ ಆ ಒಂದಿರ್ತಕ್ಕಂಥ ವಿಧ ವಿಧವಾದಂತ ಕಾರ್ಯಗಳು. The sphere of blessings. ಆಶೀರ್ವಾದದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅಂಶಗಳು, ವಿಧ ವಿಧವಾದಂತಹ ಅಂಶಗಳು. The true New Testamental blessings. ನಿಜವಾದಂತ ಹೊಸ ಒಡಂಬಡಿಕೆ ಆಶೀರ್ವಾದಗಳು. And the attitude towards these blessings. ಈ ಆಶೀರ್ವಾದಗಳಿಗೆ ಇರ್ತಕ್ಕಂಥ ನಮ್ಮ ಮನೋಭಾವನೆ ಏನಾಗಿದೆ ಎಂಬುದಾಗಿ, ನಿಜವಾದಂತ ಮನೋಭಾವ ಏನಾಗಿರ್ಬೇಕು. For today's message, my scripture reference is from Ephesians chapter 1 verse 3. ಇವತ್ತಿನ ವಾಕ್ಯ ಸಂದೇಶಕ್ಕೆ ಆಧಾರ ನನ್ನ ಒಂದು ವಾಕ್ಯ ಧ್ಯಾನ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ.
I'll read for you. Blessed be the God and Father of our Lord Jesus Christ, who hath blessed us with all spiritual blessings in heavenly places in Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮ್ಮ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸಿದ್ದಾನೆ. Aim of each and every believer is to lay hold of the spiritual blessings God has given us. ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಗುರಿ ದೇವರು ಕೊಟ್ಟಂತ ಆತ್ಮಿಕ ಆಶೀರ್ವಾದಗಳನ್ನ ನಾವು ಬಲವಾಗಿ ಇಟ್ಕೊಳ್ಳಬೇಕಾಗಿದೆ. Have you ever heard about a person who did not trust banks and he hid his money and assets in some place in his house? ನೀವು ಇದಾದ್ರೂ ಒಂದು ವ್ಯಕ್ತಿಯನ್ನ ಕೇಳಿದಿರಾ, ಆತನು ತನ್ನ ಮನೆಯಲ್ಲಿರ್ತಕ್ಕಂತ ಒಂದು ವಸ್ತುಗಳು ಆ ಒಂದು ಹಣದ ಮೇಲೆ ಭರವಸೆ ಇಡದೇ ಇರುವಂತ ವ್ಯಕ್ತಿ ಬಗ್ಗೆ? Not trusting the banks and keeping it hiding in his house. ಆತನ ಬ್ಯಾಗ್ ನಲ್ಲಿ ಇರ್ತಕ್ಕಂಥದನ್ನ ಭರವಸೆ ಇಡದ ಬದಲಾಗಿ ಮನೆಯಲ್ಲಿ ಬಚ್ಚಿಡುವಂತ ವ್ಯಕ್ತಿ ಆಗಿದ್ದ ಎಂಬುದಾಗಿ. Because we have seen stories after stories are told about such things. ಯಾಕೆಂದ್ರೆ ಅನೇಕ ಕಥೆಗಳ ಮೇಲೆ ಕಥೆಗಳು ಅದರ ಬಗ್ಗೆ ನಾವು ಕೇಳಿಸ್ಕೊಂಡಿದ್ದೇವೆ. Because they hid the money under the mattresses, in boxes and under the floor or something like that. ಅನೇಕರು ಈ ಒಂದು ಮಂಚದ ಕೆಳಗೆ, ಹಾಸಿಗೆ ಕೆಳಗೆ, ಈ ಒಂದು ಬೇರೆ ಬೇರೆ ಕಡೆಯಲ್ಲಿ ಬಚ್ಚಿಡುವುದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. We have heard of people who went lacking in meeting their basic needs during their life. ಅವರು ತಮ್ಮ ಜೀವನದಲ್ಲಿ ತಮಗೆ ಬೇಕಾದಂತ ಅತ್ಯವಶ್ಯಕವಾದ ಸಂಗತಿಗಳು, ಅನಿವಾರ್ಯ ಸಂಗತಿಗಳನ್ನು ಕೂಡ ಅವರು ಹೊಂದ್ಕೊಳ್ಳಕ್ ಆಗದೆ ಇರುವಂತ ಸ್ಥಿತಿಯಲ್ಲಿ ಅವರು ಹೋದ್ರು. But after their death, fortunes were found that had never been touched. ಅವರ ಸತ್ತ ನಂತರ ಅವರಲ್ಲಿರ್ತಕ್ಕಂಥ ಅನೇಕ ನಿಧಿಗಳು ಅವರು ಮುಟ್ಟಲಾರದಂತೆ, ಅವರು ಅದನ್ನು ಉಪಯೋಗಿಸಲಾರದಂತ ಸ್ಥಿತಿಯಲ್ಲಿ ಅವ್ರು ಸತ್ತು ಹೋದದನ್ನ ನಾವು ಕೇಳಿಸ್ಕೊಂಡಿದ್ದೇವೆ. In the same way, as believers, do we own treasures that you do not use? ಅದೇ ತರನೇ ವಿಶ್ವಾಸಿಗಳಾಗಿರೋ ನಾವು ನಮಗಿರ್ತಕ್ಕಂಥ ನಿಧಿಗಳು ನಾವು ಉಪಯೋಗಿಸಲಾರದಂತ ಸ್ಥಿತಿಯಲ್ಲಿ ನಾವಿದ್ದೇವೆ. Many Christian believers, including me, do it many times. ಅನೇಕ ಕ್ರೈಸ್ತರು ನನ್ನನ್ನು ಕೂಡ ಸೇರಿಸಿಕೊಂಡು ಆ ಒಂದು ಗುಂಪಿನಲ್ಲಿ ಇರುವಂತರಾಗಿದ್ದೇವೆ. We are living in spiritual poverty when God is interested to live like a king. ನಾವು ಆತ್ಮಿಕ ಬಡತನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದೇವರು ನಮ್ಮನ್ನು ಅರಸರಾಗಿ ಜೀವಿಸ್ಬೇಕೆಂಬುದಾಗಿ, ರಾಜರಾಗಿ ಜೀವಿಸ್ಬೇಕಂತ ಇಷ್ಟಪಡ್ತಾರೆ. ನಾವಾದ್ರೂ ಆತ್ಮಿಕ ಬಡತನದಲ್ಲಿ ಜೀವಿಸ್ತಾ ಇರುವಂತರಾಗಿದ್ದೇವೆ. So accordingly, God has blessed us with heavenly blessings in Lord Jesus Christ. ಅದರಿಂದ ದೇವರು ನಮಗೆ ಎಲ್ಲಾ ಪರಲೋಕದ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. Before he met the Lord, he had already invested an eternity of spiritual blessings for us. ನಾವು ಆತನನ್ನು ಭೇಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆತ ನಮ್ಮ ಪರಲೋಕದ ಎಲ್ಲ ಆಶೀರ್ವಾದ ನಿಧಿಗಳನ್ನ ನಮ್ಮ ಮೇಲೆ ಆತನು ಹಾಕಿದಂತ ವ್ಯಕ್ತಿಯಾಗಿದ್ದಾನೆ. The scripture portion we read just now deals with God's plan for the world and for eternity. ಈಗ ತನ್ನ ಓದಿದಂತ ವಾಕ್ಯ ಭಾಗ ದೇವರ ಒಂದು ಯೋಜನೆ ಪ್ರಪಂಚಕ್ಕೆ, ನಿತ್ಯತ್ವಕ್ಕೆ ಏನು ಎಂಬುದನ್ನ ತಿಳಿಸುವಂತದಾಗಿದೆ. It also deals with great blessings of God which he pours out upon us, those who trust in his son Lord Jesus Christ. ಅಷ್ಟು ಮಾತ್ರವೇ ಅಲ್ಲದೆ ಆತನ ಮಗನಾಗಿರುವ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡುವಂತ ಎಲ್ಲ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಪರಲೋಕದ ಉನ್ನತವಾದ ಆಶೀರ್ವಾದಗಳನ್ನ ಸುರಿಸುವಂತನಾಗಿದ್ದಾನೆ. So we are taken the reference from the book of Ephesians. ಅದಕ್ಕೆ ನಾವು ಆಧಾರವಾಗಿ ಎಫೆಸ ಪತ್ರಿಕೆಯಲ್ಲಿ ವಾಕ್ಯವನ್ನು ನೋಡಿದ್ದೇವೆ. All the books in the Bible has its own theme and messages. ಎಲ್ಲ ಪುಸ್ತಕದಲ್ಲಿರ್ತಕ್ಕಂಥ ಸತ್ಯವೇದದಲ್ಲಿ ಅವರದೇ ಆದಂತ ಪ್ರಸ್ತಾಪ ಮತ್ತು ಗುರಿ ಹೊಂದುವಂತದ್ದಾಗಿದೆ. For example, Galatians, the epistle of Galatians is called as the book of liberty. ಈ ಉದಾಹರಣೆಗೆ ಗಲಾತ್ಯ ಪತ್ರಿಕೆಯು ಅದು ಸ್ವತಂತ್ರದ ಪತ್ರಿಕೆ ಎಂಬುದಾಗಿ ಅದಕ್ಕೆ ನೋಡ್ತೇವೆ. So Ephesians is called as the book of riches in Christ. ಎಫೆಸ ಪತ್ರಿಕೆ ಅದು ಕ್ರಿಸ್ತನಲ್ಲಿರ್ತಕ್ಕಂಥ ಐಶ್ವರ್ಯದ ನಿಧಿ ಎಂಬುದಾಗಿ ನೋಡುವಂತಾಗಿದ್ದೀವಿ. Out of 6 chapters in this book, it can be divided into 2 parts. 6 ಅಧ್ಯಾಯಗಳಲ್ಲಿ 2 ಭಾಗವಾಗಿ ಅದನ್ನು ವಿಭಾಗಿಸಬಹುದಾಗಿದೆ.
The first 3 chapters is called as believers walk in richness of Christ. ಮೊದಲ 3 ಅಧ್ಯಾಯಗಳು ವಿಶ್ವಾಸಿಗಳ ನಡತೆ ಕ್ರಿಸ್ತನ ಸಾಕ್ಷಿಗಾಗಿ ಅಂತ ನೋಡ್ತೇವೆ. Now, believers wealth in Christ. ವಿಶ್ವಾಸಿಗಳ ಒಂದು ಐಶ್ವರ್ಯ ಕ್ರಿಸ್ತನಲ್ಲಿ ಇರುವುದನ್ನು ನೋಡ್ತಾ ಇದ್ದೀವಿ. And in next 3 chapters, we see it as believers walk in Christ. ಮುಂದಿನ 4ರಿಂದ 6ನೇ ಅಧ್ಯಾಯದವರೆಗೂ ನೋಡುವಾಗ ಅದು ಕ್ರೈಸ್ತರ ನಡವಳಿಕೆ ಬಗ್ಗೆ ನೋಡ್ತಾ ಇದ್ದೀವಿ. As believers, we have wealth in Christ in front of us. ವಿಶ್ವಾಸಿಗಳಾಗಿರುವ ನಾವು ನಮ್ಮ ಮುಂದೆ ಕ್ರಿಸ್ತನ ಐಶ್ವರ್ಯವು ಅದು ಮುಂದೆ ಇಟ್ಟಿರುವಂತದ್ದಾಗಿದೆ. As we live in this world, we have also the wealth of the world in our sight. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಈ ಪ್ರಪಂಚದ ಐಶ್ವರ್ಯ ಕೂಡ ಒಂದು ಕಡೆ ಇರುವಂತದ್ದಾಗಿದೆ. When we live on this earth, what we choose is the most important thing. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರ್ಬೇಕಾದ್ರೆ ನಾವು ಏನು ಆರಿಸ್ಕೊಳ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. What is our priorities? Is it the spiritual blessings or material blessings? ನಮ್ಮ ಆದ್ಯತೆಗಳು ಏನಾಗಿದೆ? ಅದು ಆತ್ಮಿಕ ಆಶೀರ್ವಾದ ಅಥವಾ ಲೌಕಿಕ ಸಂಗತಿಗಳ ನಮ್ಮ ಆದ್ಯತೆಗಳಾಗಿದೆಯಾ? To whom we are giving first place in our life, that we need to ask ourselves. ನಮ್ಮನ್ನು ನಾವು ಪ್ರಶ್ನೆ ಕೇಳಬೇಕಾದಂತದ್ದು ಏನಂದ್ರೆ, ನಾವು ಯಾರಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ? I am reminded of a illustration about Charles H. Spurgeon. ಚಾರ್ಲ್ಸ್ ಎಚ್ ಸ್ಪರ್ಜನ್ ಅವರ ಒಂದು ದೃಷ್ಟಾಂತವನ್ನು ನನ್ನ ನೆನಪಿಗೆ ಬರ್ತಾ ಇದೆ. So Spurgeon, before his marriage, marrying Susanna Thompson. ಸ್ಪರ್ಜನ್ ಅವರು ಅವರ ಹೆಂಡತಿಯಾದ ಸೂಸನ್ನ ಅವನ ವಿವಾಹವಾಗೋದಕ್ಕಿಂತ ಮುಂಚೆ he told her, ಆಕೆಗೆ ಹೇಳ್ತಾನೆ, if you are willing to take second place in my life, I will marry you. ಅವ್ರಿಗೆ ಕೇಳ್ತಾನೆ, ನನ್ನ ಜೀವಿತದಲ್ಲಿ ನೀನು 2ನೇ ಸ್ಥಾನವನ್ನು ನೀನು ತಗೊಳ್ಳೋದಾದ್ರೆ, ನೀನು ನನ್ನನ್ನು 2ನೇ ಸ್ಥಾನದಲ್ಲಿ ತಗೊಳ್ಳೋದಾದ್ರೆ ನಾನು ನಿನ್ನನ್ನು ವಿವಾಹ ಆಗ್ತೇನೆ ಎಂಬುದಾಗಿ. So Susanna was very much confused and very upset. ಸುಸನ್ನಾಗೆ ಬಹಳ ಗಲಿಬಿಲಿಯಾಗಿ ತುಂಬಾ ಒಂದು ಬೇಸರವಾಗ್ತಾಳೆ. She was worried and many thoughts went through her mind. ಆಕೆಗೆ ಬಹಳ ಗಾಬರಿಯಾಗಿ ತುಂಬಾ ಆಲೋಚನೆ ತಲೆಯೊಳಗೆ ಹೋಗಿರುತ್ತೆ. She thought, what this person mean? How can I be the second position in his life? ಈ ಮನುಷ್ಯನು ಕೇಳುವಂತ 2ನೇ ವ್ಯಕ್ತಿ ನಾನು ಆಗಿರ್ಬೇಕಾದ್ರೆ ಮೊದಲನೇ ವ್ಯಕ್ತಿ ಯಾರು ಇರ್ಬೋದು ಅನ್ನುವಂತ ಅನೇಕ ಆಕೆಗೆ ತಲೆಯೊಳಗೆ ಓಡ್ತಾ ಇದೆ. Later she came to understand that first person in Spurgeon's life was none other than Lord Jesus Christ. ತರುವಾಯ ಅವರಿಗೆ ಅರ್ಥ ಆಯ್ತು ಏನಂತ ಹೇಳಿದ್ರೆ, ಮೊದಲನೇ ವ್ಯಕ್ತಿ ಬೇರೆ ಯಾರು ಅಲ್ಲ, ಕರ್ತನಾಗಿರುವ ಯೇಸು ಕ್ರಿಸ್ತನೇ ಮೊದಲನೇ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ. Then Spurgeon told her, ಸ್ಪರ್ಜನ್ ಅವರು ಹೀಗೆ ಹೇಳ್ತಾರೆ ಆಕೆಗೆ, I am my master's servant. ನಾನು ನನ್ನ ಯಜಮಾನನ ದಾಸನಾಗಿದ್ದೆ ನಾನು. He must always come first, then we shall be living happily. ಆತನು ಯಾವಾಗಲೂ ಮೊದಲಿದ್ರೆ ನಾವು ಸಂತೋಷವಾಗಿ ಜೀವಿಸಬಹುದು ಅಂತ ಹೇಳ್ತಾನೆ. Then Susanna said, my second position in his life is the most pretty position. 2ನೇ ಸುಸನ ಸಹೋದರಿಗೆ ಹೇಳ್ತಾಳಂತೆ, ನನ್ನ 2ನೇ ಒಂದು ಸ್ಥಾನ ಯಾವ್ದಂತ ಹೇಳಿದ್ರೆ ನಾನು ಅನ್ನುವಂಥದ್ದು 2ನೇ ಸ್ಥಾನವಾಗಿದೆ ಎಂಬುದಾಗಿ. So it is the standard of the Bible, she said. ಆಕೆ ಹೇಳ್ತಾಳೆ, ಸತ್ಯವೇದದ ಒಂದು ಮಟ್ಟದಾಗಿದೆ ಎಂಬುದಾಗಿ. So let us examine to whom we give first place in our life. ನಮ್ಮ ಜೀವಿತದಲ್ಲಿ ನಾವು ಯಾರಿಗೆ ಮೊದಲನೇ ಸ್ಥಾನ ಕೊಡ್ತೀವಿ ಎಂಬುದನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. So when we speak about riches in Lord Jesus Christ, or when we speak about riches, it is common among human tendency to think about the riches of this world. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಐಶ್ವರ್ಯದ ಕುರಿತಾಗಿ ನಾವು ಯೋಚನೆ ಮಾಡ್ತಾ ಬರುವಾಗ ಈ ಲೋಕದ ಐಶ್ವರ್ಯದ ಕುರಿತಾಗಿ ಯೋಚನೆ ಮಾಡೋದು ಸರ್ವಸಾಮಾನ್ಯವಾಗಿದೆ. But the riches of this world belongs to Satan. ಈ ಲೋಕದ ಐಶ್ವರ್ಯವು ಸೈತಾನನಿಗೆ ಸಂಬಂಧಪಟ್ಟದ್ದಾಗಿದೆ. Our riches as children of God are not conformed to this world. ಎಷ್ಟೇ ಐಶ್ವರ್ಯವಂತರು ಐಶ್ವರ್ಯ ಅಲ್ಲದೆ ಹೋದ್ರು ಕೂಡ ಅವರು ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. No, our riches are not confined to this world. ನಮ್ಮ ಐಶ್ವರ್ಯವು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. Our riches are spiritual riches and eternal riches. ನಮ್ಮ ಐಶ್ವರ್ಯವು ಆತ್ಮಿಕವಾದಂತಹ ಐಶ್ವರ್ಯ ಮತ್ತು ಅದು ನಿತ್ಯವಾಗಿರ್ತಕ್ಕಂಥ ಐಶ್ವರ್ಯವಾಗಿದೆ ಪ್ರಿಯರೇ.
Our riches are in Lord Jesus Christ. ನಮ್ಮ ಐಶ್ವರ್ಯವು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿದೆ. We share in the riches of our heavenly Father through Lord Jesus Christ. ನಮ್ಮ ಪರಲೋಕದ ತಂದೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಐಶ್ವರ್ಯವನ್ನು ನಾವು ಹಂಚಿಕೊಳ್ಳುವಂತರಾಗಿದ್ದೇವೆ. A statement goes like this. ಹೇಳಿಕೆ ಈ ರೀತಿಯಲ್ಲಿ ಹೇಳಲ್ಪಡ್ತದೆ. The earthly life is nothing but a short term of preparation for our eternal life in heaven. ಈ ಭೂಲೋಕದ ಪ್ರಯಾಣವು ಅದು ಬೇರೆ ಏನೂ ಅಲ್ಲ, ನಿತ್ಯತ್ವಕ್ಕೆ ಹೋಗುವಂತ ಒಂದು ಜೀವಿತಕ್ಕೆ ಇದೊಂದು ಸಿದ್ಧತೆ ಆಗಿದೆ ಎಂಬುದಾಗಿ. So we should always think about the blessed riches in Lord Jesus Christ given to us. ಅದರಿಂದ ನಾವು ಯಾವಾಗಲೂ ಕರ್ತನಾಗಿರುವ ಯೇಸು ಕ್ರಿಸ್ತನಿರ್ತಕ್ಕಂಥ ಆ ಒಂದು ಆಶೀರ್ವಾದಗಳನ್ನು ನಾವು ನೆನಪು ಮಾಡಿಕೊಳ್ಳುವಂತರಾಗಿರ್ಬೇಕಾಗಿದೆ. So we will come to our first point, that is blessing of. ನಾವು ಒಂದ್ ಸೆಕೆಂಡ್ ಬ್ರದರ್, ಮತ್ತೊಂದ್ಸಲಿ. We will come to our first point of our theme, that is blessing of God. ನಾವು ನಮ್ಮ ಒಂದು ಪ್ರಸ್ತಾಪದ ಮೊದಲನೇ ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ, ದೇವರ ಆಶೀರ್ವಾದ ಎಂಬ ವಿಷಯದಲ್ಲಿ. Throughout history, God has used two methods of blessings to deal with man. ಇಡೀ ಚರಿತ್ರೆಯಲ್ಲಿ ದೇವರು ಎರಡು ರೀತಿಯಾದ ಆಶೀರ್ವಾದಗಳನ್ನ ಮನುಷ್ಯನಿಗೆ ಕೊಡುವುದಕ್ಕೆ ದೇವರು ಉಪಯೋಗಿಸಿಕೊಂಡಿದ್ದಾನೆ. In Old Testamental time, God with man dealt with man by blessing him with material blessings. ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನೊಂದಿಗೆ ವ್ಯವಹರಿಸುವಂತದ್ದು ಆತನು ಲೌಕಿಕವಾದಂತ ಆಶೀರ್ವಾದವನ್ನ ಕೊಡುವುದರ ಮೂಲಕವಾಗಿ. In New Testament time, God's dealings with men is entirely different. It is not concerned with material blessings, but with the spiritual blessings. ಅದೇ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಆಶೀರ್ವಾದ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಅದು ವ್ಯತ್ಯಾಸವಾಗಿದೆ. ಅದು ಭೌತಿಕವಾದ ಸಂಗತಿ ಅಲ್ಲ, ಆತ್ಮಿಕವಾದ ಸಂಗತಿಗಳಾಗಿದೆ. In Old Testament we see Abraham, Isaac and Jacob were blessed with land, wealth and fame. ಹಳೆ ಒಡಂಬಡಿಕೆ ನೋಡ್ತಾ ಬರುವಾಗ ಅಬ್ರಾಹ್ಮ, ಇಸಾಕ್, ಯಾಕೋಬರು ಅವರು ಭೌತಿಕವಾದಂತ ಒಂದು ಆಶೀರ್ವಾದ, ಹೆಸರು, ಅವರು ಐಶ್ವರ್ಯವನ್ನ ಹೊಂದಂತವರಾಗಿದ್ರು. So later Israel nation was also blessed with material blessings. ಅದೇ ರೀತಿಯಲ್ಲಿ ಇಸ್ರಾಯೇಲ್ರು ದೇಶ ಕೂಡ ಅವರು ಭೌತಿಕವಾದ ರೀತಿಯಲ್ಲಿ ಅವರು ಆಶೀರ್ವಾದವನ್ನು ಹೊಂದಿದವರಾಗಿದ್ರು. These all things we see in Deuteronomy chapter 30 verse 15. ಇವೆಲ್ಲವನ್ನು ಕೂಡ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡಬಹುದಾಗಿದೆ. So Israel were promised with three kinds of blessings. ಇಸ್ರಾಯೇಲರಿಗೆ ಮೂರು ರೀತಿಯಾದಂತಹ ಒಂದು ಆಶೀರ್ವಾದವನ್ನು ಕೊಡಲ್ಪಟ್ಟಿತ್ತು. The fruit of the ground, that is plenty of yield. ಅವರಿಗಿರ್ತಕ್ಕಂತ ಭೂಲೋಕ ಭೂ ಫಲಗಳ ಸಮೃದ್ಧಿಯಾದ ಫಲಗಳು. The fruit of the womb, that is many children. ಸಂತಾನದ ಫಲಗಳು ಅಂದ್ರೆ ಅನೇಕ ಮಕ್ಕಳು ಹೊಂದುವಂತದ್ದು. And the fruit of the livestock, that is increase in herds and cattle. ಈ ದನ ಕುರಿಗಳಲ್ಲಿರ್ತಕ್ಕಂತ ಅಭಿವೃದ್ಧಿ ಬಗ್ಗೆ ಅವರ ಆಶೀರ್ವಾದಗಳು ಉಂಟಾಗಿದ್ದನ್ನು ನೋಡ್ತಾ ಇದ್ದೇವೆ. These all are earthly blessing, dear ones. ಇವೆಲ್ಲವೂ ಕೂಡ ಪ್ರಿಯವಾದಂತವರೇ ಲೌಕಿಕವಾದಂತ ಭೌತಿಕ ಆಶೀರ್ವಾದವಾಗಿದೆ. Why Israel was blessed with material blessings? ಯಾಕೆ ಇಸ್ರಾಯೇಲರು ಭೌತಿಕವಾದ ಆಶೀರ್ವಾದದಿಂದ ಆಶೀರ್ವದಿಸಲ್ಪಟ್ಟರು? Because Israel is God's chosen earthly people and not heavenly people. ಯಾಕೆಂತ ಹೇಳಿದ್ರೆ ಇಸ್ರಾಯೇಲರು ದೇವರು ಆರಿಸಿಕೊಂಡಂತ ಭೌತಿಕವಾದಂತ ಜನಾಂಗವಾಗಿದ್ದು ಪರಲೋಕ ಸಂಬಂಧಪಟ್ಟವರಲ್ಲ. They were promised with the land of Canaan, and hence the blessings were connected to the land of Canaan. ಅವರಿಗೆ ಕಾನಾನ್ ದೇಶದ ಒಂದು ಆಶೀರ್ವಾದ ಅವರು ಕೊಡಲ್ಪಟ್ಟಿತ್ತು. ಅದರಿಂದಲೇ ಅವರ ಆಶೀರ್ವಾದವೆಲ್ಲವೂ ಕೂಡ ಕಾನಾನಿಗೆ ಸಂಬಂಧಪಟ್ಟಂತದ್ದೇ ಆಗಿತ್ತು. In Deuteronomy chapter 28 verse 1 we read there were many conditions they had to fulfill to avail these blessings. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ನೋಡ್ತಾ ಬರುವಾಗ ಆ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ಅನೇಕ ಷರತ್ತುಗಳನ್ನು ಅವರು ಪೂರೈಸಬೇಕಾಗ್ತಾ ಇತ್ತು. But later in the history we see that Israel disobeyed God. ನಂತರ ಚರಿತ್ರೆ ನೋಡ್ತೇವೆ, ಇಸ್ರಾಯೇಲರು ದೇವರಿಗೆ ಅವಿಧೇಯರಾದ್ರು. They murmured against God. ದೇವರ ವಿರುದ್ಧವಾಗಿ ಗುಣಗುಟ್ಟಿದ್ರು. They rebelled against God. ದೇವರ ವಿರುದ್ಧವಾಗಿ ತಿರುಗಿ ಬಿದ್ರು. And they were taken out of Canaan and scattered all over the world.
ಅವರು ಕಾನಾನ್ ದೇಶವನ್ನ ಅವ್ರಿಂದ ಬಿಟ್ಟು ಅವ್ರ ಇಡೀ ಪ್ರಪಂಚಕ್ಕೆಲ್ಲ ಅವ್ರನ್ನ ಚದುರಿಸ್ಬಿಟ್ರು. But when we come to New Testamental time, ಹೊಸ ಒಡಂಬಡಿಕೆ ಸಮಯಕ್ಕೆ ಬರುವಾಗ church is the God chosen people, heavenly God's chosen people. ಸಭೆಯು ದೇವರು ಆರಿಸಿಕೊಂಡಂತ ಪರಲೋಕದ ಜನಾಂಗವಾಗಿದೆ. So we see only about spiritual blessings in heavenly places as we read in Ephesians chapter 1 verse 3. ಎಫೆಸ ಪತ್ರಿಕೆ 1:3 ಓದ್ತಾ ಬಂದಾಗೆ ಆತ್ಮಿಕ ಆಶೀರ್ವಾದಗಳನ್ನು ಪರಲೋಕದಲ್ಲಿ ದೇವರು ನಮಗೆ ಕೊಟ್ಟಿರುವುದನ್ನ ನಾವು ನೋಡ್ತಾ ಇದ್ದೇವೆ. We don't see not even a one promise of material blessings in the New Testaments. ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ಒಂದೇ ಒಂದು ಆಶೀರ್ವಾದ ಭೌತಿಕವಾಗಿರುವುದನ್ನು ನಾವು ನೋಡೋದಿಲ್ಲ. Because we see that the blessings are connected to Lord Jesus Christ and not to the land Canaan. ಯಾಕಂತ ಹೇಳಿದ್ರೆ ಈ ಆಶೀರ್ವಾದವು ಎಲ್ಲವೂ ಕೂಡ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದೆ ಹೊರತು ಕಾನಾನ್ ದೇಶದ ವಾಗ್ದಾನ ದೇಶಕ್ಕೆ ಅಲ್ಲ. Now we have to ask question ourselves, why people follow God and why people believe in God? ಈಗ ನಮ್ಮನ್ನೇ ನಾವು ಒಂದು ಪ್ರಶ್ನೆ ಹಾಕಿಕೊಳ್ಬೇಕು, ಯಾಕೆ ದೇವರನ್ನ ಅವರು ಹಿಂಬಾಲಿಸ್ತಾ ಇದ್ದಾರೆ, ಯಾಕೆ ದೇವರನ್ನ ಅವರು ಹುಡುಕ್ತಾ ಇದ್ದಾರೆ ಎಂಬುದಾಗಿ. Is it because of God blesses us? ಅದು ದೇವರ ಆಶೀರ್ವಾದ ಮಾಡ್ತಾನೆ ಅನ್ನುವಂತ ಕಾರಣಕ್ಕಾಗಿಯಾ? Because in Gospels we see many people were following Christ when he was on the earth. ಸುವಾರ್ತೆ ನೋಡ್ತೇವೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಲೋಕದಲ್ಲಿ ಇರಬೇಕಾದ್ರೆ ಅನೇಕರು ಆತನನ್ನು ಹಿಂಬಾಲಿಸಿದ್ರು ಎಂಬುದಾಗಿ. Some were following for food. ಕೆಲವರು ಆಹಾರಕ್ಕಾಗಿ ಹಿಂಬಾಲಿಸ್ತಾ ಇದ್ರು. Some were following to see the miracles. ಕೆಲವರು ಅದ್ಭುತಗಳನ್ನು ನೋಡೋದಕ್ಕಾಗಿ ಹಿಂಬಾಲಿಸ್ತಾ ಇದ್ರು. Some were following to get healed. ಕೆಲವರು ವಾಸಿ ಆಗ್ಲಿಕ್ಕಾಗಿ ಗುಣ ಹೊಂದಲಿಕ್ಕಾಗಿ ಹಿಂಬಾಲಿಸ್ತಾ ಇದ್ರು. Some were following with curiosity. ಇನ್ನು ಕೆಲವರು ಕುತೂಹಲಕ್ಕಾಗಿ ಆತನ ಏನಾಗಿರ್ಬಹುದು ಎಂಬಂತ ವಿಚಾರಕ್ಕಾಗಿ ಆತನ ಹಿಂಬಾಲಿಸ್ತಾ ಇದ್ರು. Some were following to hear what he speaks. ಕೆಲವರು ಆತನ ಏನ್ ಬೋಧಿಸ್ತಾನೆ ಅಂತ ಕೇಳೋದಕ್ಕಾಗಿ ಹಿಂಬಾಲಿಸ್ತಾ ಇದ್ರು. There are many lot of worldly reasons for their following. ಇನ್ನು ಅನೇಕ ರೀತಿಯಾದಂತ ಲೌಕಿಕವಾದ ಕಾರಣಗಳು ಅವ್ರು ಹಿಂಬಾಲಿಸೋದಕ್ಕೆ ನೋಡ್ತಾ ಇದ್ದೀವಿ. Sometimes we will also be following God or believe in God because God will bless us. ನಾವು ಕೂಡ ಕೆಲವೊಮ್ಮೆ ಅದೇ ತರನೇ ಕರ್ತನನ್ನು ಹಿಂಬಾಲಿಸ್ತಾ ಇದ್ದೀವಿ, ಯಾಕೆಂದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಎನ್ನುವಂತ ಕಾರಣಕ್ಕಾಗಿ. Sure, God will bless us, but not with the material blessings, but with the spiritual blessings. ನಿಜವೇ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ಆದರೆ ಭೌತಿಕವಾದ ಆಶೀರ್ವಾದದಿಂದಲ್ಲ, ಲೌಕಿಕ ಆತ್ಮಿಕವಾದ ಆಶೀರ್ವಾದದಿಂದಲೇ. Do we love our God more than gold and silver? ನಮ್ಮ ದೇವರನ್ನ ನಾವು ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೇವೆ. Because for empty believers and his church, instead of material blessings, in contrary, what is promised to us is persecution, trials and sufferings. ಯಾಕಂತ ಹೇಳಿದ್ರೆ ದೇವರು ಹಿಂಬಾಲಿಸುವಂತ ನಮಗೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಲೌಕಿಕ ಆಶೀರ್ವಾದಕ್ಕಿಂತಲೂ ದೇವರು ನಮ್ಗೆ ಹಿಂಸೆಗಳು, ಕಷ್ಟಗಳು, ಬಾಧೆಗಳೇ ನಮ್ಗೆ ಹೆಚ್ಚು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. In John's Gospel 16:33, Lord Jesus Christ says, ಯೋಹಾನ ಸುವಾರ್ತೆ 16:33 ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು, I have said these things to you that in me you may have peace. In the world you will have tribulation, but take heart, I have overcome the world. ನಾನು ನಿಮ್ಗೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಲೋಕವನ್ನು ನಾನು ಜಯಿಸಿದ್ದೇನೆ, ಅದನ್ನು ಧೈರ್ಯವಾಗಿರಿ ಎಂಬುದಾಗಿ ಯೋಹಾನ ಸುವಾರ್ತೆ 16:33 ನೋಡ್ತೇವೆ. Here Jesus Christ is not telling you may have tribulation, but Jesus Christ is guaranteeing that you will have tribulations. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಇರ್ತದೆ, ಕಷ್ಟಗಳು ಇರ್ತದೆ ಎಂಬುದಾಗಿ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು ಎಂಬುದಾಗಿ ಹೇಳ್ತಾ ಇದ್ದೇನೆ. In 2 Timothy 3:12 we read, Paul says, indeed all who desires to live a godly life in Christ Jesus will be persecuted. 2 ತಿಮೋಥಿ 3:12 ಈಗ ಓದ್ತೇವೆ, ಕ್ರೈಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. So we need to understand why we follow Lord Jesus Christ. It is not because of material blessings, but because of spiritual blessings.
ಅದರಿಂದ ನಾವು ಯಾಕೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೀವಿ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಕಾರಣ ಏನಂತ ಹೇಳಿದ್ರೆ ಭೌತಿಕವಾದಂತಹ ಆಶೀರ್ವಾದಕ್ಕಾಗಿ ಅಲ್ಲ, ಬದಲಾಗಿ ಆತ್ಮಿಕವಾದ ಆಶೀರ್ವಾದಗಳಿಗಾಗಿ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. Because we need to see, are we really true believers in Lord Jesus Christ? ಮೊದಲನೇದಾಗಿ ನಾವು ನೋಡ್ಕೊಳ್ಬೇಕಾದಂತದ್ದು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಸತ್ಯ ವಿಶ್ವಾಸ ಕ್ರೈಸ್ತ ವಿಶ್ವಾಸಿಗಳಾಗಿದ್ದೇವೆ, ನಿಜವಾದಂತ ವಿಶ್ವಾಸಿಗಳಾಗಿದ್ದೇವೆ ಎಂಬುದನ್ನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. We need to count the new values in Christ. ಕ್ರಿಸ್ತನಲ್ಲಿರ್ತಕ್ಕಂಥ ಹೊಸ ಜೀವಿತ ನಾವು ಎನಿಸಬೇಕಾಗಿದೆ. Press for new vigor in our life. ಕ್ರಿಸ್ತನಲ್ಲಿರ್ತಕ್ಕಂಥ ಒಂದು ಹೊಸ ವೈರಾಗ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. And look for new vision of above. ಪರಲೋಕದ ಉನ್ನತವಾದ ದರ್ಶನವನ್ನು ನಾವು ನೋಡುವಂತವರಾಗಿರ್ಬೇಕಾಗಿದೆ. We need to examine our spiritual mind and spiritual life. ನಮ್ಮ ಆತ್ಮಿಕವಾದಂತ ಜೀವಿತ, ಆತ್ಮಿಕವಾದ ಮನಸ್ಸನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ, ಯಾವ ರೀತಿ ಇದೆ ಎಂಬುದಾಗಿ. ಒಂದು ನಿಮಿಷ ಬ್ರದರ್ ಈಗ ಕೇಳುತ್ತಲ್ಲ? ಕೇಳಿಸ್ತಾ ಇದೆ ಬ್ರದರ್. ಸಾರಿ, ಸಮ್ ನೆಟ್ ಪ್ರಾಬ್ಲಮ್ ಇತ್ತು. ಓಕೆ ಓಕೆ ಓಕೆ. ಕ್ರಿಸ್ಟಿಯಾನಿಟಿ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದಿಸ್ ವರ್ಲ್ಡ್. ಈ ಕ್ರೈಸ್ತತ್ವ ಅನ್ನುವಂಥದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆ ಉಳ್ಳಂತದ ಒಂದು ಜನಾಂಗವಾಗಿದೆ. An overwhelming population of 240 crores. 240 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತದ್ದಾಗಿದೆ ಕ್ರೈಸ್ತತ್ವ. It is 31.1% of total population of the world, 770 crores. 770 ಕೋಟಿ ಸಂಖ್ಯೆ ಇರತಕ್ಕಂಥ ಜನಸಂಖ್ಯೆ ಪ್ರಪಂಚದಲ್ಲಿ 31% ಕ್ರೈಸ್ತ ಜನಾಂಗದವರಾಗಿದ್ದಾರೆ. But the question is, are they all real true Christians? ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅವರೆಲ್ಲರೂ ನಿಜವಾದ ಕ್ರೈಸ್ತರಾಗಿದ್ದಾರಾ? Do they have spiritual mind and spiritual life? ಅವರಿಗೆ ಆತ್ಮಿಕವಾದಂತ ಮನಸ್ಸು, ಆತ್ಮಿಕವಾದಂತ ಒಂದು ಹೃದಯ ಉಂಟಾ? Everyone who calls himself a Christian need not be a child of God. ಪ್ರತಿಯೊಬ್ಬನು ಕ್ರೈಸ್ತನು ಅಂತ ಹೇಳಿಕೊಳ್ಳುವಂತವರು ದೇವರ ಮಗನಾಗಿರ್ಬೇಕಂತ ಅವಶ್ಯಕತೆ ಇಲ್ಲ. Here we understand two categories of Christians. ಇಲ್ಲಿ ಎರಡು ತರ ಗುಂಪಿನ ಕ್ರೈಸ್ತರನ್ನ ನಾವು ನೋಡಬಹುದಾಗಿದೆ. One is practicing Christians and other is the professing Christian. ಒಬ್ಬ ವೃತ್ತಿಪರವಾದ ಕ್ರೈಸ್ತರು, ಇನ್ನೊಬ್ಬ ಅಭ್ಯಾಸ ಮಾಡುವಂತ ಕ್ರೈಸ್ತನೆಂಬುದಾಗಿ ನೋಡಬಹುದಾಗಿದೆ. Paul categorizes mankind into three types. ಪೌಲನು ಮನುಷ್ಯನನ್ನ 3 ವಿಧವಾಗಿ ಆತನು ವಿಂಗಡಿಸ್ತಾನೆ. 1 Corinthians chapter 2 verse 14 and 15 we see about the natural man and the spiritual man. 1 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ ನೋಡ್ತೇವೆ, ಪ್ರಾಕೃತ ಮನುಷ್ಯನು ಆತ್ಮಿಕ ಮನುಷ್ಯ ನೋಡ್ತೇವೆ. And in 1 Corinthians 3 chapter 3 verse 3 we see about the carnal man. 1 ಕೊರಿಂಥ 3ನೇ ಅಧ್ಯಾಯ 3ನೇ ವಚನ ನೋಡ್ತಾ ಬರುವಾಗ ಶಾರೀರಿಕ ಮನುಷ್ಯನ ಬಗ್ಗೆ ನೋಡುತ್ತೇವೆ. Because natural man is a man not born again and cannot understand spiritual truths. ಪ್ರಾಕೃತ ಮನುಷ್ಯನು ಆತನು ಹೊಸದಾಗಿ ಹುಟ್ಟದೇ ಇರೋದ್ರಿಂದ ದೇವರ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅವನಿಗೆ. Spiritual man is a man born again and can understand the spiritual truths. ಆತ್ಮಿಕವಾದಂತ ಮನುಷ್ಯನು ಹೊಸದಾಗಿ ಹುಟ್ಟಿದಂತವನಾಗಿದ್ದಾನೆ, ಅದರಿಂದ ಆತನು ಸತ್ಯಾಂಶನ ಅರ್ಥ ಮಾಡ್ಕೊಳ್ತಾನೆ. But the danger is carnal man because spiritual man has become carnal. ಅಪಾಯ ಏನಪ್ಪಾ ಅಂತ ಹೇಳಿದ್ರೆ ಶಾರೀರಿಕ ಮನುಷ್ಯನ, ಯಾಕಂತ ಹೇಳಿದ್ರೆ ಆತ್ಮಿಕ ಮನುಷ್ಯನಿಗೆ ಶಾರೀರ ಮನುಷ್ಯನಾಗಿರ್ತಾನೆ. Because carnal man is a born again man but lives like a natural man, spiritually immature person. ಈ ಶಾರೀರಿಕವಂತ ಮನುಷ್ಯನು ಹೊಸದಾಗಿ ಹುಟ್ಟಿದಾಗ್ಯೂ ಕೂಡ ಅದನ್ನು ಜೀವಿಸೋದು ನೋಡಿದ್ರೆ ಪ್ರಾಕೃತ ಮನುಷ್ಯನಾಗಿ ಜೀವಿಸುವಂತನಾಗಿದ್ದಾನೆ. So how to identify ourselves to which group category we belong? ನಮ್ಮನ್ನೇ ನಾವು ಯಾವ ಗುಂಪಿಗೆ ಸೇರಿದೇವ್ರು ಎಂಬುದನ್ನು ನಾವು ಹೇಗೆ ಗುರುತಿಸ್ಕೊಳ್ತೇವೆ ನಮ್ಮನ್ನ?
Jesus said in Matthew chapter 7 verse 21, a tree is known by its fruits. ಮತ್ತಾಯ ಸುವಾರ್ತೆ 7:21 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಒಂದು ಮರ ಅದರ ಫಲಗಳಿಂದ ಗೊತ್ತಾಗ್ತದೆ ಎಂಬುದಾಗಿ. And also in book 7 chapter 7 21 and 22 he says, not everyone who calls me Lord, Lord will enter the kingdom of heavens. Then I will declare to them, I never knew you. ಅದೇ ಮತ್ತಾಯ ಸುವಾರ್ತೆ 8:21 ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ನೀನು ಯಾರೋ ಎಂಬುದಾಗಿ ನಾನು ಅವ್ರನ್ನ ಗುರುತಿಡಿದವನಾಗಿರ್ತೇನೆ. In Philippians chapter 3:18, Paul also says that a carnal Christian has his mind on earthly things. ಫಿಲಿಪ್ಪಿ ಪತ್ರಿಕೆ 3:18 ನೋಡ್ತೇವೆ, ಶಾರೀರಿಕವಂತ ಆ ಮನುಷ್ಯನು ಪ್ರಾಪಂಚಿಕವಾದಂತ ಮೇಲೆ ಮನಸ್ಸಿಡುವಂತನಾಗಿದ್ದಾನೆ. In Philippians chapter 3:20, Paul describes a believer as a person who has minds on heavenly things. ಫಿಲಿಪ್ಪಿ 3:20 ನೋಡುತ್ತೇವೆ, ಪೌಲನೊಬ್ಬ ವಿಶ್ವಾಸಿಯನ್ನ ವಿವರಿಸುವುದು ಹೇಗೆ ಅಂತ ಹೇಳಿದ್ರೆ, ಆತನು ಪರಲೋಕ ಭಾವದವನಾಗಿ ಪರಲೋಕದ ಮೇಲೆ ಮನಸ್ಸಿಡುವಂತನಾಗಿರ್ತಾನೆ ಎಂಬುದಾಗಿ. So depending on these verses, we need to identify ourselves to which group category we belong. ಈ ವಾಕ್ಯದ ಆಧಾರದ ಮೇಲೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಬೇಕಾಗಿದೆ, ಯಾವ ಗುಂಪಿಗೆ ನಾವು ಸೇರಿದವರಾಗಿದ್ದೇವೆ ಎಂಬುದಾಗಿ. So second point of our message is the scope of our blessings. ಎರಡನೇ ಅಂಶ, ನಮ್ಮ ಒಂದು ಸಂದೇಶದ ಎರಡನೇ ಅಂಶ ಅಂತ ಹೇಳಿದ್ರೆ, ಆ ಒಂದು ಆಶೀರ್ವಾದಕ್ಕಿರ್ತಕ್ಕಂತ ಕೋಣೆಗಳು ಏನೆಂಬುದಾಗಿ. We read in Paul's benedictions at the end of epistles. He writes, the grace of the Lord Jesus Christ, love of the Father, the fellowship of the Holy Spirit be with you all. ಪೌಲನು ತನ್ನ ಪತ್ರಿಕೆಗಳ ಅಂತಿಮ ಆಶೀರ್ವಾದಗಳನ್ನ ಆತನಿಗೆ ಬರೀತಾನೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ನೆನೆತಿಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ. So the scope of our blessings is from the triune God. ನಮ್ಮ ಒಂದು ಆಶೀರ್ವಾದದ ಒಂದು ಶ್ರೇಷ್ಠತೆ ಏನಪ್ಪಾ ಅಂತ ಹೇಳಿದ್ರೆ, ಅದು ತ್ರಿಯೇಕ ದೇವರಿಂದ ಬರುವಂತ ಆಶೀರ್ವಾದ ಆಗಿದೆ ಪ್ರಿಯರೇ. In James chapter 1 verse 17 we read, every God gift and every perfect gift is from above, coming down from the Father of lights, with whom there is no variation or shadow due to change. ಯಾಕೋಬ ಪತ್ರಿಕೆ 1:17 ನೋಡ್ತೇವೆ, ಎಲ್ಲಾ ಒಳ್ಳೆ ದಾನಗಳು, ಕುಂದಿರದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲಕಾರಣನಾದವನಿಂದ ಇಳಿದು ಬರುತ್ತದೆ, ಆತನಲ್ಲಿ ಚಂಚಲತ್ವವೇನಿಲ್ಲ, ವ್ಯತ್ಯಾಸ ಸೂಚನೆಯೂ ಇಲ್ಲ. So it is from God the Father. ಅದು ತಂದೆಯಾದ ದೇವರಿಂದ ಬರುವಂತದ್ದಾಗಿದೆ. And the light is the God the Son, Lord Jesus Christ. ಆ ಒಂದು ಬೆಳಕು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಬರುವಂತದ್ದಾಗಿದೆ. And the Holy Spirit who dwells in us and dwells with us are the scope of our blessings. ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇರುವುದರಿಂದ ಆಶೀರ್ವಾದಗಳ ಶ್ರೇಷ್ಠತೆ ಇದಾಗಿದೆ ಪ್ರಿಯರೇ. Holy Spirit is the one who channels all the blessings from the Father through the Son. ಈ ಪರಿಶುದ್ಧಾತ್ಮನು ಆತನು ನಮಗೆ ತಂದೆಯಾದ ದೇವರಿಂದ ಮಗನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಸಕಲ ಆಶೀರ್ವಾದಗಳನ್ನು ನಮಗೆ ಆತನು ಒದಗಿಸಿಕೊಡುವಂತನಾಗಿದ್ದಾನೆ. So not to know and not to depend on the Holy Spirit is a life of spiritual poverty. ಪರಿಶುದ್ಧಾತ್ಮವನ್ನು ಅರಿಯದೇ ಇರುವಂತದ್ದು, ಪರಿಶುದ್ಧಾತ್ಮನ ಮೇಲೆ ಆತುಕೊಳ್ಳದೇ ಇರುವಂತದ್ದು, ಅದು ಆತ್ಮಿಕವಾದ ಬಡತನಕ್ಕೆ ಸೂಚನವಾಗಿದೆ. Unless we have the witness of the Holy Spirit, we cannot draw the wealth of the heavens. ನಾವು ಈ ಪರಿಶುದ್ಧಾತ್ಮನ ಒಂದು ಸಾಕ್ಷಿ ನಮ್ಗೆ ಇಳಿದ ಹೋದ್ರೆ ಪರಲೋಕದ ಆಶೀರ್ವಾದ ನಿಧಿಗಳನ್ನ ನಾವು ಸೆಳೆಯಲಿಕ್ಕೆ ನಮ್ ಕೈಲಿ ಸಾಧ್ಯವಿಲ್ಲ. As God told to Abraham, I am your inheritance and I am your great reward. ಅಬ್ರಾಹ್ಮನಿಗೆ ದೇವರು ಕಾಣಿಸಿಕೊಂಡು ಹೇಳಿದಂತ, ನಾನು ನಿನಗೆ ಬಹುಮಾನವಾಗಿದ್ದೇನೆ, ನಾನು ನಿನಗೆ ಜಯಮಾಲಿ ಆಗಿದ್ದೇನೆ ಎಂಬುದಾಗಿ ಕಾಣಿಸಿಕೊಂಡು ಹೇಳಿದಾಗೆ, so when this triune God is our inheritance and great reward, what more we require on this earth? ಈ ತ್ರಿಯೇಕ ದೇವರು ನಮಗೆ ಆಶೀರ್ವಾದ ಮೂಲವಾಗಿರುವುದಾದ್ರೆ ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕಾಗಿದೆ? In Psalm 16:5 we read, David says, Lord is the portion of my inheritance. ಕೀರ್ತನೆ 16:5 ನೋಡ್ತೇವೆ, ಯೆಹೋವನೇ ನನ್ನ ಪಾಲು, ನನ್ನ ಪಾನವಾಗಿದ್ದಾನೆ ಎಂಬುದಾಗಿ. In the verse 11 David also says, in your presence there is fullness of joy, at your right hand are pleasures for evermore. ನಿನ್ನ ಸಮ್ಮುಖದಲ್ಲಿ, ಅದೇ ಆ ಕೀರ್ತನೆ 16:11 ನೋಡ್ತೇವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಉಂಟು ಎಂಬುದಾಗಿ ಹೇಳ್ತಾನೆ. So when we know about the heavenly inheritances, ನಾವು ಪರಲೋಕದ ಒಂದು ಸ್ವಾಸ್ಥ್ಯದ ಬಗ್ಗೆ ನಾವು ತಿಳ್ಕೊಳ್ಳುವಾಗ, the attraction of heaven is not in its
gates of pearls or streets of gold. ಈ ಪರಲೋಕದ ಆಶೀರ್ವಾದದ ಆಕರ್ಷಣೆಗಳು ಅದು ಮುತ್ತುಗಳಿಂದಲೋ ಅಥವಾ ಬಂಗಾರದ ಬೀದಿಗಳಿಂದ ಇರ್ತಕ್ಕಂಥದ್ದು ಅಲ್ಲ. The central glory and joy of heaven is in Lord Jesus Christ. ಆ ಒಂದು ಪರಲೋಕದ ಆನಂದ ಕೇಂದ್ರ ಒಂದು ವ್ಯಕ್ತಿ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಆಗಿದ್ದಾನೆ. So we need to enjoy the fullness of joys and pleasures of heaven in our life. ಪರಲೋಕದಲ್ಲಿ ಸಂಪೂರ್ಣ ಸಂತೋಷ ಆನಂದವನ್ನು ನಾವು ಈ ಲೋಕದಲ್ಲಿ ಅನುಭವಿಸಬೇಕಾಗಿದೆ. Because the pleasures of heaven will be far beyond any pleasures we have known on this earth. ಈ ಪರಲೋಕದ ಆನಂದ ಎಲ್ಲಾ ಆನಂದಕ್ಕಿಂತ, ಪ್ರಪಂಚದಲ್ಲಿ ತಿಳ್ಕೊಂಡಿರುವಂತ ಎಲ್ಲಾ ಆನಂದಕ್ಕಿಂತ ಮಿಗಿಲಾಗಿರತಕ್ಕಂಥ ಆನಂದ ಅದಾಗಿದೆ. We should accept his inheritance and use it for his glory on this earth when we live here. ಈ ಒಂದು ಆಶೀರ್ವಾದಗಳನ್ನು ನಾವು ಬಾಧ್ಯತೆಯಾಗಿ ಹೊಂದಿಕೊಂಡ್ರೆ ನಾವು ಈ ಲೋಕದಲ್ಲಿ ನಾವು ಆತನ ಮಹಿಮೆಗಾಗಿ ಜೀವಿಸಬಹುದಾಗಿದೆ. Let us come to the third point of our message, the sphere of our blessings. ನಮ್ಮ ಒಂದು ಆಶೀರ್ವಾದ ಮೂರನೇದಾಗಿ ನೋಡ್ತಾ ಬರೋಣ. ಆಶೀರ್ವಾದದಲ್ಲಿರ್ತಕ್ಕಂಥ ಮುಖ್ಯ ಪ್ರಸ್ತಾಪಗಳು ಎಲ್ಲಿದೆ ಎಂಬುದಾಗಿ. I am going little faster because our time is running away and we have already lost some precious time. ಅಮೂಲ್ಯವಾದ ಸಮಯ ನಾವು ಕಳ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹೋಗ್ಲಿಕ್ಕಿದ್ದೇನೆ ಈಗ. The sphere of blessings, our blessings are in heavenly places in Christ. ನಮಗೆ ಸಿಕ್ಕಿರುವಂತ ಆಶೀರ್ವಾದದ ಮೂಲಗಳು ಏನಂತ ಹೇಳುವಾಗ ಅದು ಪರಲೋಕದಲ್ಲಿ ಕ್ರಿಸ್ತನ ಮೂಲಕ ನಮ್ಗೆ ಸಿಕ್ಕಿರುವಂತದ್ದಾಗಿದೆ. A spiritual minded believer will be interested in heavenlies in Christ. ಆತ್ಮಿಕವಾಗಿರ್ತಕ್ಕಂಥ ಮನಸ್ಸುಳ್ಳಂತವನು ಪರಲೋಕದ ವಿಷಯದಲ್ಲಿ ಆತನು ಯಾವಾಗಲೂ ಚಿಂತೆ ಉಳ್ಳವನಾಗಿರ್ತಾನೆ. Our life is centered in heaven. ನಮ್ಮ ಜೀವಿತವು ಪರಲೋಕದ ಕೇಂದ್ರವಾಗಿರ್ತದೆ. Our life on this earth should be conformed to the standards of heaven. ನಮ್ಮ ಈ ಲೋಕದ ಜೀವಿತದ ಯಾತ್ರೆಗಳು ಪರಲೋಕದ ಮಟ್ಟಕ್ಕೆ ಅದು ಇರಬೇಕಾಗಿದೆ. In Philippians chapter 3:20, Paul says that we are the citizenship in heaven. ಫಿಲಿಪ್ಪಿ ಪತ್ರಿಕೆ 3:21 ನೋಡ್ತೇವೆ, ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. So Warren Wiersbe says that people of God are colony of heaven on the earth. ವಾರನ್ ವಸ್ಪಿ ಎಂಬ ಸೇವಕರು ಹೇಳ್ತಾರೆ, ದೇವರ ಜನರು ಅವರು ಪರಲೋಕದ ಆ ಒಂದು ಪರಲೋಕ ಪಟ್ಟಣದ ವಾರಸ್ದಾರರಾಗಿ ಇರಬೇಕಾಗ್ತದೆ ಎಂಬುದಾಗಿ. We see in the scripture our names are written in heaven. ನಾವು ನೋಡ್ತೇವೆ ನಮ್ಮ ವಾಕ್ಯದಲ್ಲಿ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡ್ತಾ ಇದ್ದೀವಿ. And also we see in Ephesians chapter 2:7 that we are seated in heaven with Christ. ಎಫೆಸ 2:7 ನೋಡ್ತೇವೆ, ನಾವು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. So our affection and our attention is ought to be on the things centered of heaven. ಅದರಿಂದ ನಮ್ಮ ಆಸೆ, ನಮ್ಮ ಆಕಾಂಕ್ಷೆಗಳೆಲ್ಲ ಪರಲೋಕದ ಸಂಬಂಧಪಟ್ಟವುಗಳಾಗಿರ್ಬೇಕಾಗಿದೆ. When a believer lives on this earth, he operates in two spheres. ಒಬ್ಬ ವಿಶ್ವಾಸಿ ಲೋಕ ಯಾತ್ರೆಯನ್ನು ಬಿಟ್ಟು ಹೋಗುವಾಗ ಅಥವಾ ಎರಡು ವಿಷಯದಲ್ಲಿ ಅವನು ಕಾರ್ಯಕರ್ತನಾಗ್ತಾನೆ. No. When a believer operates or lives on this earth, he operates in two spheres. ಈ ಒಂದು ವಿಶ್ವಾಸಿ ಲೋಕದ ಯಾತ್ರೆಯಲ್ಲಿ ಬಿಡಬೇಕಾದ್ರೆ ಎರಡು ವಿಷಯಗಳು. Live means life. ಈ ಲೋಕದಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಎರಡು ರೀತಿಯಲ್ಲಿ ಆತನು ಜೀವಿಸ್ಬೇಕಾಗ್ತದೆ. ಸಾರಿ ಬ್ರದರ್. The human and the divine. ಮಾನಸಿಕವಾಗಿಯೂ ದೈವಿಕವಾದ ರೀತಿಯಲ್ಲಿ ಜೀವಿಸ್ಬೇಕಾಗ್ತದೆ. The visible and the invisible. ದೃಶ್ಯ ಅದೃಶ್ಯಗಳು. Physically we are on the earth. ಶಾರೀರಿಕವಾಗಿ ನಾವು ಈ ಭೂಮುಖದಲ್ಲಿ ಇದ್ದೇವೆ. But spiritually we are seated in heaven with Christ. ಆತ್ಮಿಕವಾಗಿ ಕ್ರಿಸ್ತನೊಂದಿಗೆ ನಾವು ಕೂಡಿಸಲ್ಪಟ್ಟವರಾಗಿದ್ದೇವೆ. Our body is world conscious. ನಮ್ಮ ಒಂದು ಶರೀರವಾದ ಲೌಕಿಕ ಪ್ರಜ್ಞೆಯುಳ್ಳವರಾಗಿದ್ದೇವೆ. Our spirit is God conscious. ನಮ್ಮ ಆತ್ಮವು ಅದು ಪರಲೋಕದ ಪ್ರಜ್ಞೆಯುಳ್ಳವರಾಗಿದೆ. So it is in this heavenly sphere we obtain the power and directions for our earthly walk. ಅದರಿಂದ ಪರಲೋಕದ ಒಂದು ಕ್ಷೇತ್ರದಲ್ಲಿ ನಾವು ಹೊಂದಿದಂತಹ ಜ್ಞಾನ ಮೂಲಕವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತರಾಗಿರ್ತೇವೆ. So in this walk we should not seek for the materials but only the spiritual blessings. ಈ ಲೋಕದ ನಡತೆಯಲ್ಲಿ ನಾವು ಶಾರೀರಿಕ ಸಂಗತಿಗಳನ್ನ ಹುಡುಕದೆ ನಾವು ಆತ್ಮಿಕ ಸಂಗತಿಗಳನ್ನ ನಾವು ಬಯಸುವವರಾಗಿರ್ಬೇಕು. Our walk on this earth and seated in heaven are the basis of our life on this earth. ನಮ್ಮ ಜೀವಿತದ ಯಾತ್ರೆಯಲ್ಲಿ ಆತನ ಒಂದು ನಡವಳಿಕೆ ಈ ಲೋಕದಲ್ಲಿ ಅದು ಬಹಳ ಆಧಾರಭೂತವಾಗಿರುವಂತದ್ದಾಗಿದೆ. Our life on this earth should be controlled by the power we have in heaven. ಈ ಲೋಕದ ನಮ್ಮ ಯಾತ್ರೆಯಲ್ಲಿ ಪರಲೋಕದ ಶಕ್ತಿಯಿಂದ ಅದು ನಿಯಂತ್ರಿಸಲ್ಪಟ್ಟಂತದಾಗಿರ್ಬೇಕಾಗಿದೆ.
So Paul was writing the spiritual truth to the church at Ephesus to encourage them for not to be attracted by the worldly conditions at Ephesia. ಎಫೆಸದಲ್ಲಿರ್ತಕ್ಕಂಥ ಪ್ರಪಂಚ ಸಂಗತಿಗಳ ಕುರಿತಾಗಿ ಆಕರ್ಷಿಸಲ್ಪಡಬಾರದೆಂಬುದಾಗಿ ಪೌಲನು ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಬರೆಯುವಂತ ಪತ್ರಿಕೆದಾಗಿದೆ. Because Ephesus was a commercial city. ಎಫೆಸಿ ಅದು ವ್ಯಾಪಾರದ ಸ್ಥಳವಾಗಿ ಕೇಂದ್ರವಾಗಿತ್ತು. It was a natural harbor it had. ಅದಕ್ಕೆ ಸ್ವಾಭಾವಿಕವಾದಂತ ಆ ಒಂದು ವಾಯು ನಿಲ್ದಾಣ, ಅದು ನೀರಿನ ಒಂದು ಇದಿತ್ತು, ಅಲ್ಲಿ ಇದಿತ್ತು, ಬಂದರು. It was also a great religious center. ಅದು ಧಾರ್ಮಿಕ ಕೇಂದ್ರ ಸ್ಥಳವಾಗಿತ್ತು. ಅಲ್ಲಿ it had a very famous temple of Diana or Artemi goddess. ಬಹಳ ಪ್ರಸಿದ್ಧವಾದಂತ ಡಯಾನಾ ಮತ್ತು ಅರ್ತಮಿ ದೇವತೆಗಳಲ್ಲಿದ್ದವು. And profitable trade from its religious cult, as we read in Acts book chapter 19. ಅಪೊಸ್ತಲರ 19 ನೋಡ್ತಾ ಬರುವಾಗ ಅದರ ಮೂಲಕವಾಗಿ ಬಹಳ ವ್ಯಾಪಾರ ಅಲ್ಲಿ ನಡೀತಾ ಇತ್ತು. This temple was a depository of wealth and money. ಈ ಒಂದು ದೇವಸ್ಥಾನವು ಅದು ಅನೇಕ ಹಣಗಳಿಗೆ ಶೇಖರಣೆ ಆಗದಂತ ಒಂದು ಐಶ್ವರ್ಯಗಳ ಶೇಖರಣೆ ಆಗಿದ್ದಂತ ಸ್ಥಳ ಆಗಿತ್ತು. So seeing these things, Paul is encouraging the believers in Ephesians that comparing the church of Christ to a temple and explaining great wealth Christ has in his church. ಈ ಸಂಗತಿಗಳನ್ನ ನೋಡಿ ಪೌಲನು ಎಫೆಸದಲ್ಲಿರುವಂತ ವಿಶ್ವಾಸಿ ಹೇಳುವಂತ ಮಾತು, ನಾವು ಆತ್ಮಿಕವಾದಂತ ದೇವಾಲಯವಾಗಿದ್ದೇವೆ, ಪರಲೋಕದಲ್ಲಿರ್ತಕ್ಕಂಥದನ್ನು ನಾವು ಅಲ್ಲಿ ತಿಳಿಸುವಂತನಾಗಿದ್ದಾನೆ. So we are his church and we have his riches and not the riches of this world. ನಾವು ಆತನ ಐಶ್ವರ್ಯರಾಗಿದ್ದೇವೆ, ಐಶ್ವರ್ಯ ಲೋಕ ಸಂಬಂಧಪಟ್ಟಂತ ಐಶ್ವರ್ಯ ಅಲ್ಲ. So Paul is telling them we should be rich in Christ and not rich in accordance to the standard of this world. ಪೌಲ್ ಹೇಳ್ತಾ ಇದ್ದೇನೆ, ನಾವು ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗಿರ್ಬೇಕೇ ಹೊರತು ಈ ಲೋಕದ ಮಟ್ಟದಲ್ಲಿರ್ತಕ್ಕಂಥ ಐಶ್ವರ್ಯ ಅಲ್ಲ. Because the church of Jesus Christ is the most magnificent creation of all ages on the earth. ಯಾಕಂದ್ರೆ ಈ ಒಂದು ಕ್ರೈಸ್ತ ಸಭೆಯ ಒಂದು ರೂಪನೆ ಅದು ಎಲ್ಲಾ ಯುಗಗಳಲ್ಲಿ ಕೂಡ ಬಹಳ ವಿಶೇಷವಾದಂತದ್ದಾಗಿದೆ. And it has all the splendor, beauty and richness. ಅದೆಲ್ಲ ವಿಶೇಷತೆ, ಸೌಂದರ್ಯ, ಆ ಮನೋಹರತೆ ಅದೆಲ್ಲವೂ ಕೂಡ ಆ ಸಭೆಯಲ್ಲಿ ಉಂಟು. We need to inherit that wealth by faith and invest in our life. ನಾವು ನಂಬಿಕೆ ಮೂಲಕವಾಗಿ ಆ ನಂಬಿಕೆಯನ್ನು ಆ ಸ್ವಾಸ್ಥ್ಯವನ್ನು ಹೊಂದಿಕೊಂಡು ಈ ಲೋಕದ ಮೇಲೆ ಅದನ್ನು ವೆಚ್ಚ ಮಾಡಬೇಕಾಗಿದೆ. To give us this riches, our Lord Jesus Christ paid it on the cross of Calvary. ನಮಗೆ ಐಶ್ವರ್ಯವನ್ನು ಕೊಡೋದಕ್ಕಾಗಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. His death on the cross and his resurrection made us salvation possible. ಆತನ ಮರಣ, ಆತನ ಪುನರುತ್ಥಾನ ಶಿಲುಬೆಯಲ್ಲಿ ಅದರ ಮೂಲಕವಾಗಿ ನಮಗೆ ರಕ್ಷಣೆ ಸಾಧ್ಯವಾಯಿತು. It is like a will Christ has written before his death. ಇದು ಕ್ರಿಸ್ತನು ಸಾಯುವುದಕ್ಕಿಂತ ಮುಂಚೆ ಒಂದು ವಿಲ್ ಬರೆದಂತ ರೀತಿಯಲ್ಲಿ ಉಂಟು, ಮರಣ ಶಾಸನ. ಆ ಮರಣ ಶಾಸನದ ಬರೆಯಲ್ಪಟ್ಟಂತದ್ದಾಗಿತ್ತು. So usually a will written before the death by the person who writes the will. ಇದು ಒಬ್ಬ ವ್ಯಕ್ತಿ ಮರಣ ಶಾಸನ ಬರೆಯೋದಕ್ಕೆ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಬರೆದಂತ ಮರಣ ಶಾಸನದಾಗಿದೆ. After his death, the will can be enforced by the beneficiary. ಆ ಒಂದು ವ್ಯಕ್ತಿ ಸತ್ತ ನಂತರ ಆ ಒಂದು ಮರಣ ಶಾಸನವು ಅದು ಲಾಭವಾದಂತವರು ಅದನ್ನು ಉಪಯೋಗ ಮಾಡಿಕೊಳ್ಳಬಹುದಾಗಿದೆ. So Lord Jesus Christ has also wrote this will before his death on the cross. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ತನ್ನ ಮರಣ ಶಾಸನವನ್ನು ಶಿಲುಬೆಗೆ ಹೋಗೋಕೆ ಮುಂಚೆ ಬರೆದಂತನಾಗಿದ್ದಾನೆ. After his death, we got the power to encash the blessings in the will. ಆತನ ಮರಣದ ನಂತರ ಆತನ ಶಕ್ತಿಯನ್ನು ನಾವು ಆ ಒಂದು ಶಾಸನ ಹೊಂದಿಕೊಳ್ಳೋದಕ್ಕೆ ಶಕ್ತಿ ಹೊಂದಿದವರಾಗಿದ್ದೇವೆ. After his death, he not only died but also risen and seated in the right side of the Father as an advocate. ಆತನು ಸತ್ತ ನಂತರ ಆತನು ಎದ್ದು ಬಂದು ಆತನು ಪುನರುತ್ಥಾನ ಆಗಿರುವುದು ಮಾತ್ರವೇ ಅಲ್ಲ, ಆತನು ತಂದೆಯ ಬಲಪಾರ್ಶ್ವದಲ್ಲಿ ನಮ್ಮ ಪರವಾಗಿ ವಕೀಲನಾಗಿ ಆತನು ಅಲ್ಲಿ ಯಾಚಿಸ್ತಾ ಇರುವಂತನಾಗಿದ್ದಾನೆ. As an advocate, he makes sure the terms and conditions of the will are correctly followed by us. ಒಬ್ಬ ವಕೀಲನಾಗಿ ಆ ಸೂತ್ರಗಳು, ಕ್ರಮಗಳು, ನಿಯಮಗಳನ್ನ, ಕಾನೂನುಗಳನ್ನ ಪಾಲನೆ ಮಾಡ್ತಿದ್ದಾರೆ ಎಂಬುದನ್ನ ಆತನು ಗಮನಿಸುವಂತನಾಗಿದ್ದಾನೆ. What a wonderful and marvelous Savior we have in Lord Jesus Christ. ಎಂತ ಅದ್ಭುತವಾದಂತ ಆಶ್ಚರ್ಯಕರವಾದಂತ ರಕ್ಷಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, through this will our Lord Jesus Christ gave us spiritual and eternal blessings.
ಆತನ ಮರಣಶಾಸ್ತ್ರದ ಮೂಲಕವಾಗಿ ಪರಲೋಕದ ಸಕಲ ಆಶೀರ್ವಾದಗಳ ಮೂಲಗಳನ್ನ ನಮಗೆ ತೆರೆದುಕೊಟ್ಟಿದ್ದಾನೆ. The triune God has blessed us with our election. ತ್ರೈವಿಕ ದೇವರು ನಮ್ಮನ್ನು ಆರಿಸಿಕೊಳ್ಳುವಿಕೆ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲ್ಪಟ್ಟಿದ್ದಾನೆ. With our option, predestination, sonship. ನಮ್ಮನ್ನು ಜಗದುತ್ಪತ್ತಿ ಮುಂಚೆ ಆರಿಸಿಕೊಂಡು ತನ್ನ ಪುತ್ರನಾಗಿ ನಮ್ಮನ್ನ ಸ್ವೀಕರಿಸಿಕೊಂಡಿದ್ದಾನೆ. Our propitiation, our redemption and justification. ನಮ್ಮ ಒಂದು ಪ್ರಕಟಣೆ, ನಮ್ಮ ಒಂದು ವಿಮೋಚನೆ, ನಮ್ಮ ಒಂದು ನೀತಿವಂತಿಕೆ, our regeneration, our salvation, ನಮ್ಮ ಪುನರ್ಜನನ, ನಮ್ಮ ರಕ್ಷಣೆ ಕಾರ್ಯಗಳು, indwelling of the Holy Spirit, sealing of the Holy Spirit, anointing of the Holy Spirit, filling of the Holy Spirit. ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಡುವಿಕೆ, ಪರಿಶುದ್ಧಾತ್ಮದಿಂದ ಅಭಿಷೇಕಿಸಲ್ಪಡುವಿಕೆ, ಪರಿಶುದ್ಧಾತ್ಮದಿಂದ ಮುದ್ರಿಸಲ್ಪಡುವಿಕೆ, ಇವೆಲ್ಲವೂ ಕೂಡ ನೋಡ್ತಾ ಇದ್ದೇವೆ. Can we count all these blessings in our spiritual life? ಇವೆಲ್ಲ ಆಶೀರ್ವಾದಗಳನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಅದನ್ನು ಎಣಿಸ್ತಾ ಹೋಗುವುದಾದ್ರೆ, because we sing a song, it goes like this: count your blessings and name them one by one. ನಾವು ಹಾಡನ್ನು ಆಡ್ತೇವೆ, ಕ್ರಿಸ್ತನಲ್ಲಿರ್ತಕ್ಕಂಥ ಆಶೀರ್ವಾದವನ್ನು ನೀವು ಒಂದೊಂದಾಗಿ ಎಣಿಸ್ತಾ ಹೋಗು ಎಂಬುದಾಗಿ. So we will come to the fourth point, that is ನಾಲ್ಕನೇ ವಿಷಯಕ್ಕೆ ನಾವು ಬರೋಣ. the true New Testament riches and blessings. ನಿಜವಾದಂತ ಹೊಸ ಒಡಂಬಡಿಕೆಯ ಆಶೀರ್ವಾದ ವಿಷಯಗಳು. Because time is running, I will tell just the verse references and we'll go further. ಸಮಯದ ಹೋಗ್ತಾ ಇರೋದು, ನಾನು ವಚನಗಳನ್ನು ಹೇಳ್ಕೊಂಡು ಹಾಗೆ ಹೋಗ್ತೇನೆ ಸಮಯದ ಅಭಾವದಿಂದ. In Ephesians chapter 1 verse 7 and in Ephesians chapter 2 verse 7 we read this: the riches is about his grace. ಎಫೆಸ ಪತ್ರಿಕೆ 1:7 ಮತ್ತು 2:7ರಲ್ಲಿ ಐಶ್ವರ್ಯವು ಅದು ಆತನ ಕೃಪೆಯಲ್ಲಿ ಉಂಟು ಎಂಬುದಾಗಿ. God has raised us with his grace and made us to sit with him in heaven. ದೇವರು ನಮ್ಮನ್ನು ಆತನು ಬದುಕಿಸಿದರದೆ ಮುಂದಿನ ಯುಗ ತೋರಿಸಿ ಕ್ರಿಸ್ತ ಯೇಸು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. God wants to show the immeasurable riches of his grace and its riches in coming ages also. Brother, God wants to show this riches of his grace in the coming ages also. ಮುಂದಿನ ಯುಗಗಳಲ್ಲಿ ಆತನು ತನ್ನ ಐಶ್ವರ್ಯವನ್ನು ತೋರಿಸುವುದಕ್ಕಾಗಿ ಆತನು ನಮಗೆ ಮಹಿಮಾತಿಶಯವನ್ನು ತೋರಿಸುವುದಕ್ಕೆ ಇಷ್ಟಪಡುವನಾಗಿದ್ದಾನೆ. Second, in Romans chapter 9:23 we see about the riches of his glory. ಮತ್ತೆ ಎರಡನೇದಾಗಿ ನೋಡ್ತಾ ಬರುವಾಗ ಆತನ ಮಹಿಮಾ ಐಶ್ವರ್ಯವನ್ನು ನಾವು ರೋಮಪತ್ರಿಕೆ ನೋಡ್ತಾ ಇದ್ದೇವೆ. Christ in us is the hope of our glory. ಕ್ರಿಸ್ತನು ನಮ್ಮಲ್ಲಿ ಇರುವಂತವನು ಪ್ರಭಾವದ ನಿರೀಕ್ಷೆಗೆ ಆಧಾರನಾಗಿದ್ದಾನೆ ಎಂಬುದಾಗಿ. Third thing we read is Ephesians chapter 3 verse 8, unsearchable riches of Christ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಕ್ರಿಸ್ತನ ಅತಿ ಅಪ್ರಮೇಯವಾದ ಐಶ್ವರ್ಯದ ಕುರಿತಾಗಿ ನೋಡುತ್ತೇವೆ. Because in Romans 8:32 we read that when God has given his son, he should be able to give generously all things. ಯಾಕಂದ್ರೆ ರೋಮ 8:32 ನೋಡ್ತೇವೆ, ಕ್ರಿಸ್ತನು ದೇವರು ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡಲಾರದೆ ಇರುವನೇ ಎಂಬುದಾಗಿ. In Ephesians 2:4 we read about the riches of his mercy. ಎಫೆಸ 2:4 ನೋಡ್ತೇವೆ, ಆತನು ಕರುಣಾ ನಿಧಿಯಾಗಿರುವ ದೇವರು ಎಂಬುದಾಗಿ ನೋಡ್ತೇವೆ. In Ephesians chapter 1:18 we see the riches of his inheritance. ಎಫೆಸ ಪತ್ರಿಕೆ 1:18 ನೋಡ್ತೇವೆ, ಆತನ ಮಹಿಮಾತಿಶಯದ ಐಶ್ವರ್ಯ ಎಷ್ಟು ಎಂಬುದಾಗಿ ನೋಡುವಂತರಾಗಿದ್ದೇವೆ. So there are many verses and references telling about his riches in Christ to us. ಅನೇಕ ವಚನಗಳು, ಅನೇಕ ವಾಕ್ಯಗಳು ನೋಡುವಾಗ ಕ್ರಿಸ್ತನಿರ್ತಕ್ಕಂಥ ಐಶ್ವರ್ಯದ ಕುರಿತಾಗಿ ನೋಡುವಂತರಾಗಿದ್ದೇವೆ. So dear brothers and sisters, on which riches we have kept our eyes? Is it on the glories of the heaven or on the perishable things of the earth? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಒಂದು ದೃಷ್ಟಿ ಯಾವ್ದ ಮೇಲೆ ಇಟ್ಟಿದ್ದೇವೆ? ನಶಿಸಿ ಹೋಗುವಂತ ಲೋಕದ ಐಶ್ವರ್ಯದ ಮೇಲೆಯೋ ಅಥವಾ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಹಿಮಾತಿಶಯದ ಐಶ್ವರ್ಯದ ಮೇಲೆ ನಾವು ದೃಷ್ಟಿ ಇಟ್ಟಿದ್ದೇವೋ? So we saw about the blessings of God. ನಾವು ದೇವರ ಆಶೀರ್ವಾದ ಬಗ್ಗೆ ನೋಡುತ್ತಾ ಬಂದವು. We saw the scope of things. ಆಶೀರ್ವಾದದ ಮೂಲ ನೋಡುತ್ತಾ ಬಂದವು. We saw the sphere of blessings. ಆಶೀರ್ವಾದಗಳ ವಿಧಾನಗಳನ್ನು ನೋಡುತ್ತಾ ಬಂದವು. We saw about the true riches in the New Testament for us. ಹೊಸ ಒಡಂಬಡಿಕೆಯಲ್ಲಿ ನಿಜವಾದಂತ ಐಶ್ವರ್ಯ ಏನೆಂಬುದಾಗಿ ನೋಡ್ತಾ ಬಂದವು. And in last point we are going to see our attitude towards these blessings. ಕಡೆಯದಾಗಿ ನೋಡ್ತಾ ಬರುವಾಗ ನಮ್ಮ ಮನೋಭಾವನೆ, ಈ ಒಂದು ಐಶ್ವರ್ಯದ ಮೇಲೆ ನಮ್ಮ ಮನೋಭಾವ ಏನಾಗಿರ್ಬೇಕು? Because it's very sad state of affair that today we believers forget about the heavenly blessings
and decide to focus on the earthly blessings or material blessings. ಇವತ್ತು ದುಃಖದ ಒಂದು ವಿಷಯ ಏನಂತ ಹೇಳಿದ್ರೆ, ಈ ವಿಶ್ವಾಸಿಗಳು ಅಂತ ನಾವುಗಳು ಇವತ್ತು ಪರಲೋಕದ ಆಶೀರ್ವಾದಗಳನ್ನು ದೃಷ್ಟಿಸದೆ ಲೌಕಿಕ ಆಶೀರ್ವಾದಗಳನ್ನೇ ನಾವು ಎದುರು ನೋಡುತ್ತಾ ಮುಂದೋಗ್ತಾ ಇದ್ದೇವೆ. Our prayers are packed with requests and petitions with regard to our life. ನಮ್ಮ ಪ್ರಾರ್ಥನೆಗಳೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಲೌಕಿಕ ಸಂಬಂಧಪಟ್ಟಂತ ವಿಷಯಗಳ ಮೇಲೆನೆ ಆಧಾರಗೊಂಡಿರುತ್ತದಾಗಿದೆ. Our requirements are all pertaining to education. ನಮ್ಮ ಎಲ್ಲ ಅವಶ್ಯಕತೆಗಳೆಲ್ಲ ಲೌಕಿಕ ಸಂಬಂಧಪಟ್ಟಂತ ವಿಷಯಗಳಾಗಿವೆ. For education, ನಮ್ಮ ವಿದ್ಯಾಭ್ಯಾಸ, for our health, ನಮ್ಮ ಆರೋಗ್ಯ, for our finance, ನಮ್ಮ ಆರ್ಥಿಕ ವಿಷಯಕ್ಕಾಗಿ, for our marriage, ನಮ್ಮ ವಿವಾಹಕ್ಕಾಗಿ, for a new house. ಹೊಸ ಮನೆಗೋಸ್ಕರ. This all belongs to this world. ಇವೆಲ್ಲವೂ ಈ ಲೋಕಕ್ಕೆ ಸಂಬಂಧಪಟ್ಟಂತದ್ದು. It is not that word of God says we should not have these things. ದೇವರ ವಾಕ್ಯ ಇದೆಲ್ಲ ಹೊಂದ್ಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. But we should always be careful about our needs and wants. ನಾವು ಯಾವಾಗಲೂ ಕೂಡ ನಮ್ಮ ಅವಶ್ಯಕತೆಗಳಿಗೂ ನಮಗೆ ಬೇಕಾಗಿರುವಂತ ಎಲ್ಲ ಎರಡು ಸಂಗತಿಗಳು ಎಚ್ಚರಿಕೆಯಾಗಿರ್ಬೇಕು. When Paul writes to letters to various churches like Thessalonians and Colossians, etc., ಪೌಲನು ಥೆಸಲೋನಿಕದವರಿಗೆ ಕೊಲೊಸ್ಸದವರಿಗೆ ಬರೆಯುವಂತ ಪತ್ರಿಕೆಗಳಲ್ಲಿ see, Paul praised God for the spiritual standing, spiritual growth, and not their worldly conditions. ಪೌಲನು ಅವರ ಆತ್ಮಿಕ ಬೆಳವಣಿಗೆಗಾಗಿ, ಆತ್ಮಿಕ ಒಂದು ಪರಿಪಕ್ವತೆಗಾಗಿ ಸ್ತೋತ್ರ ಸಲ್ಲಿಸ್ತಾನೆ ಹೊರತು ಲೌಕಿಕ ಸಂಗತಿಗಳಿಗಾಗಿ ಅಲ್ಲ. It is regretting that many believers are drifting towards material things. ಇವತ್ತು ದುಃಖದ ವಿಷಯ ಅಂತ ಹೇಳಿದ್ರೆ, ಅನೇಕ ವಿಶ್ವಾಸಿಗಳು ಇವತ್ತು ಲೌಕಿಕ ಸಂಗತಿಗಳಿಗೆ ಅವರು ಮೊರೆ ಹೋಗ್ತಾ ಇದ್ದಾರೆ. Because prosperity gospel is gaining much interest among believers. ಇವತ್ತು ಅಭಿವೃದ್ಧಿ ಸುವಾರ್ತೆ ಅನ್ನುವಂತ ಅಂಶ ಇವತ್ತು ವಿಶ್ವಾಸಿಗಳಲ್ಲಿ ತುಂಬಾ ಕಡೆ ಅದು ಎಳಿತಾ ಇದೆ. It is prosperity gospel is centered on the healing and the wealth. ಇವತ್ತು ಅಭಿವೃದ್ಧಿ ಸುವಾರ್ತೆ ಅನ್ನುವಂಥದ್ದು ಅದು ಈ ಶಾರೀರಿಕವಾಗಿಯೂ ಮತ್ತು ಆರೋಗ್ಯದ ಮೇಲೆ ಅದು ಆತ್ಕೊಂಡಂತದಾಗಿದೆ. Prosperity gospel is a man-centered gospel. ಈ ಒಂದು ಶಾರೀರಿಕ ಅಭಿವೃದ್ಧಿ ಸುವಾರ್ತೆ ಅದು ಮನುಷ್ಯನ ಕೇಂದ್ರ ಬಿಂದು ಆಗಿದೆ. Prosperity gospel is not Christ-centered. ಈ ಒಂದು ಅಭಿವೃದ್ಧಿ ಸುವಾರ್ತೆ ಕ್ರಿಸ್ತನ ಕೇಂದ್ರವಾಗಿರುವುದಿಲ್ಲ. Our people have started asking why we should not pray for healing and miracles in our midst. ಇವತ್ತು ನಮ್ಮ ವಿಶ್ವಾಸಿಗಳು ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಯಾಕೆ ನಾವು ವಾಸಿಯಾಗೋದಕ್ಕಾಗಿಯೂ ಆಶೀರ್ವಾದಕ ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡಬಾರದು ಅಂತ ಕೇಳುವಂತ ಮಟ್ಟಕ್ಕೆ ಬಂದಿದ್ದೇವೆ. They are attracted with other assemblies or churches or denominations who are having all these sorts of practices. ಈ ಎಲ್ಲಾ ಸಂಗತಿಗಳನ್ನು ಹೊಂದಿಕೊಂಡಂತ ಬೇರೆ ವಿಶ್ವಾಸಿಗಳು ನೋಡಿ ಇವರು ಕೂಡ ಆಕರ್ಷಿಸಲ್ಪಟ್ಟವರಾಗಿದ್ದಾರೆ. Many are having wrong understanding with regarding to these things. ಅನೇಕರು ಈ ವಿಷಯಗಳ ಕುರಿತಾಗಿ ತಪ್ಪಾದಂತ ಅಭಿಪ್ರಾಯವುಳ್ಳವರಾಗಿದ್ದಾರೆ. Whatever we do, we should do it in the spirit and in the truth. ನಾವೇನೇ ಮಾಡಿದ್ರು ಆತ್ಮದಲ್ಲಿ ಸತ್ಯದಲ್ಲೂ ಮಾಡಬೇಕಾಗಿದೆ. Many times in our assemblies also we have New Testamental patterns, but we don't have the New Testamental power. ನಮ್ಮಲ್ಲಿ ಇವತ್ತು ನಮ್ಮ ಸಭೆಗಳಲ್ಲಿ ಸೇರುವಾಗ ಹೊಸ ಒಡಂಬಡಿಕೆ ಮಾದರಿಯನ್ನು ಅನುಸರಿಸ್ತಾ ಇದೆಯೇ ಹೊರತು ಹೊಸ ಒಡಂಬಡಿಕೆ ಶಕ್ತಿನ ಹೊಂದ್ಕೊಂತಾ ಇಲ್ಲ. So in this way we are missing the track. ಈ ರೀತಿಯಲ್ಲಿ ನಾವು ದಾರಿ ತಪ್ಪಿದವರಾಗ್ತಾ ಇದ್ದೇವೆ. We are depending on the riches of the world. ನಾವು ಲೋಕದ ಐಶ್ವರ್ಯದ ಮೇಲೆ ನಾವು ಆತ್ಕೊಳ್ತಾ ಇದ್ದೇವೆ. Lord Jesus Christ is one of the best example for our life on this earth. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಅತ್ಯುತ್ತಮವಾದಂತ ಒಂದು ಉದಾಹರಣೆಯಾಗಿದ್ದಾರೆ. He is sovereign God. He could have born as a king in a palace and lived like a king. ಆತನು ಸಾರ್ವಭೌಮನಾದಂತ ದೇವರು ಒಬ್ಬ ಅರಸನಾಗಿ ಒಂದು ಅರಮನೆಯಲ್ಲಿ ಹುಟ್ಟಿ ಬರಬಹುದಾಗಿತ್ತು. But as Luke writes, Jesus had a very humble birth. ಅದೇ ಕರ್ತನಾಗಿರುವ ಯೇಸು ಕ್ರಿಸ್ತನು ಬಹಳ ದೀನವಾದಂತ ಜನನವನ್ನ ಪಡ್ಕೊಳ್ತಾರೆ. His parents could afford only to offer 2 pigeons when they took the child to temple in Jerusalem. ಯೆರೂಸಲೇಮಿನ ದೇವಾಲಯಕ್ಕೆ ಮಗುವನ್ನ ತೆಗೆದುಕೊಂಡು ಹೋದಾಗ ಅವರ ತಂದೆ ತಾಯಿ ಅವರು ಕೇವಲ 2 ಪಾರಿವಾಳಗಳನ್ನ ಅರ್ಪಿಸುವಂತ ಬಡತನದಲ್ಲಿ ಅವರಿದ್ದರು. During the time to present firstborn to the Lord in accordance to the law of Moses. ಮೋಸೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಆ ಮಗುವಿಗೆ ಅರ್ಪಿಸಬೇಕಾದ ಸಮಯ ಬಂದಾಗ ಅಷ್ಟೊಂದು ಸ್ಥಿತಿಯಲ್ಲಿ ಅವರಿದ್ದರು. Jesus largely identified with the poor. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಬಡವರ ಜೊತೆಯಲ್ಲಿ ಅವರು ಗುರುತಿಸಿಕೊಳ್ತಾರೆ.
Jesus did not have a place to lay his head. ಕರ್ತನಾದ ಯೇಸು ಕ್ರಿಸ್ತನ ತಲೆ ಇಡುವಷ್ಟು ಕೂಡ ಸ್ಥಳ ಇರಲಿಲ್ಲ. Jesus many times lived in mountains and wilderness, went to their houses. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಅನೇಕ ಸಲ ಆತನ ಅರಣ್ಯದಲ್ಲಿಯೂ ಗುಡ್ಡಗಳಲ್ಲಿ ಆತ ವಾಸ ಮಾಡ್ತಾ ಅಂತ ನೋಡ್ತೇವೆ. So Jesus says, riches draw people away from God. It can even cause people to lose the eternal life. ಈ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತ ಮಾತು, ಐಶ್ವರ್ಯವು ಜನರನ್ನು ದೇವರಿಂದ ದೂರ ಮಾಡ್ತದೆ, ಮಾತ್ರವಲ್ಲ ನಿತ್ಯ ಜೀವ ಕೂಡ ದೂರ ಮಾಡುವಂತದ್ದಾಗಿದೆ. So our Lord Jesus Christ is the best example and model on this earth for our life. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಅತ್ಯುತ್ತಮವಾದಂತ ಮಾದರಿಯಾಗಿದ್ದಾರೆ. And we also many examples from the apostles. ಅಪೊಸ್ತಲರಿಂದ ಕೂಡ ಅನೇಕ ಉದಾಹರಣೆಗಳು ನೋಡ್ತಾ ಇದೀವಿ. We have many examples from the early ministers who came down to other places from Australia, England and many countries. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮತ್ತು ಅನೇಕ ದೇಶಗಳಿಂದ ಬಂದಂತ ಅನೇಕ ಉದಾಹರಣೆಗಳು ನೋಡಬಹುದಾಗಿದೆ. So when we look all this their life and all, we need to understand what is the better requirement for our spiritual life on earth. ಅವರ ಜೀವಿತವನ್ನು ಗಮನಿಸ್ತಾ ಬರುವಾಗ ನಮ್ಮ ಆತ್ಮಿಕವಾದ ಜೀವಿತಕ್ಕಿರ್ತಕ್ಕಂಥ ಮುಖ್ಯ ಧ್ಯೇಯ, ಉದ್ದೇಶ, ಆದ್ಯತೆ ಏನೆಂಬುದನ್ನು ತಿಳ್ಕೊಳ್ಬೇಕಾಗಿದೆ. Sorry, my time is over. ದಯಮಾಡಿ ಕ್ಷಮಿಸಿ, ಸಮಯ ನನ್ನ ದಾಟಿದೆ. There are many things, but I would like to conclude. Before that, I want to read a verse from the Bible. ಇನ್ನು ಅನೇಕ ವಿಷಯಗಳನ್ನ ಹೇಳ್ಬೇಕು ಅಂತ ಇದೆ, ಆದರೆ ಸಮಯದ ಅಭಾವದಿಂದ ನಾನು ನನ್ನ ಸಂದೇಶದ ಮುಕ್ತಾಯಕ್ಕೆ ನಾನು ಬರ್ತೇನೆ. We will turn to James chapter 5, verse 1 to 3. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ವಚನ 1ರಿಂದ 3ನೇ ವಚನದವರೆಗೆ ನೋಡಬಹುದಾಗಿದೆ. Come now, you rich, weep and howl for the miseries that are coming upon you. Your riches are ಧನಿಕರೇ ಕೇಳ್ರಿ, ನಿಮಗೆ I read the verse, brother. Your riches have rotted and your garments are moth-eaten. Your gold and silver are corroded, and their corrosion will be evidence against you and will eat your flesh like fire. You have laid up your treasure in the last days. ಧನಿಕರೇ ಕೇಳ್ರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡ್ರಿ, ಗೋಳಾಡ್ರಿ. ನಿಮ್ಮ ದನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ. In these last days, it is being told everywhere that we are living in the last days. ನಾವು ಅನೇಕ ಕಡೆ, ಎಲ್ಲ ಕಡೆ ಹೇಳ್ತಾ ಇದ್ದೀವಿ, ಕಡೆಯ ದಿನಗಳಲ್ಲಿ ಇದ್ದೇವೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. Church is waiting for its rapture. ಸಭೆಯು ತನ್ನ ಅಂತರಿಕ್ಷ ಸಂಭ್ರಮಕ್ಕಾಗಿ ಕಾಯ್ತಾ ಇದೆ. The next event after rapture is the judgment seat of Christ. ಈ ಒಂದು ಅಂತರಿಕ್ಷ ಸಂಭ್ರಮದ ನಂತರ, ಸಭೆ ಎತ್ತಲ್ಪಟ್ಟ ನಂತರ ಕ್ರಿಸ್ತ ನ್ಯಾಯ ಸಿಂಹಾಸನವಾಗಿದೆ. We need to give an account of all that is given to our hands, our money, our belongings, all belongs to God. ನಮಗಿರುವಂತಕ್ಕಂಥ ಎಲ್ಲ ಹಣ, ನಮ್ಮ ಐಶ್ವರ್ಯ, ನಮ್ಮ ಪ್ರತಿಯೊಂದು ಸಂಗತಿ ಕೂಡ ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗಿದೆ. We need to give an account of our stewardship. ನಮ್ಮ ಮನೆ ಮಾರ್ತ್ಯ ವಿಷಯದಲ್ಲಿ ಕೂಡ ನಾವು ಲೆಕ್ಕ ಕೊಡಬೇಕಾಗಿದೆ. So finally, I would like to tell dear brothers and sisters, ಪ್ರಿಯ ಸಹೋದರ ಸಹೋದರಿ, ನಾನು ಹೇಳ್ಬೇಕಾದಂತ ಕಡೆ ಮಾತೇನೆಂದರೆ, lavish life is not for us. ಈ ಸಮೃದ್ಧಿಯ ಜೀವಿತ ಅದು ನಮ್ಗಲ್ಲ. ಅದು The riches of his grace, the riches of his glory, the unsearchable riches in Christ. ಐಶ್ವರ್ಯ, ತನ್ನ ಕೃಪೆಯ ಐಶ್ವರ್ಯ, ತನ್ನ ಮಹಿಮಾ ಐಶ್ವರ್ಯ, ಅಪ್ರಮೇಯವಾದಂತ ಐಶ್ವರ್ಯ ನಮಗೋಸ್ಕರ ದೇವರು ಸಿದ್ಧ ಮಾಡಿಸಿದ್ದಾನೆ. So Christ in us is the hope of our glory. ನಾವು ಕ್ರಿಸ್ತ ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವ ಅಂತದೇ. May Lord bless each and everyone. ದೇವರು ನಮಗೆ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿಕೊಡ್ಲಿ. I once again thank Brother John Prasad for the translation. ಸೋದರ ಜಾನ್ ಪ್ರಸಾದ್ ಅವರಿಗೆ ನನ್ನ ವಂದನೆಗಳು, ಅವರು ಮಾಡಿದ ಭಾಷಾಂತರಕ್ಕಾಗಿ. Thank CWF committee for giving me this opportunity and privilege to come and teach from the word of God. CWF ಕಮಿಟಿ ಅವರು ಕೂಡ ನನಗೆ ದೇವರ ವಾಕ್ಯನ ಹಂಚಿಕೊಡೋದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನನ್ನ ವಂದನೆಗಳು. May his name be glorified.